ಪ್ರಪ್ರಥಮವಾಗಿ ಮಂಗಳಾಚರಣದಿಂದ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಓಂ ಅಜ್ಞಾನಾತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಾವು ಈ ಗೋಪಿ ಸೇನಾ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ವೈಷ್ಣವ ಹಾಡನ್ನು ಹೇಳಲು ಭಕ್ತಿನ್ ರೇಣುಕಾ ಶ್ರೀನಿವಾಸ್ ಮಾತಾಜಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಗೋಪಿ ಸೇನಾ ವತಿಯಿಂದ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರ ಪರಿಚಯವನ್ನ ನಮ್ಮ ನೆಚ್ಚಿನ ಆಧರಣೀಯ ಶ್ಯಾಮಕಾಂತ ಮಾತಾಜಿಯವರು ಮಾಡಿಕೊಡಬೇಕೆಂದು ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹರೇ ಕೃಷ್ಣ ಶ್ಯಾಮಕಾಂತ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಹರೇ ಕೃಷ್ಣ. ಇವತ್ತು ನಮ್ಮ ಎಲ್ಲರ ಒಂದು ಸೌಭಾಗ್ಯ ಅಂತಾನೆ ಹೇಳ್ಬೋದು. ನಮ್ ಜೊತೆ ತುಂಬಾ ಅಂದ್ರೆ ತುಂಬಾ ನಮ್ಗೆಲ್ಲಾರ್ಗು ತುಂಬಾ ಆತ್ಮೀಯರು ಮಾತಾಜಿ ಬಂದು. ಸೊ ಅವರಿಂದ ಒಂದು ಇವತ್ತಿನ ಈ ಕೀರ್ತನೆಯನ್ನ ಕೇಳ್ಬೇಕು ಅನ್ನೋದು ನಿಜವಾಗ್ಲೂ ನಮ್ಮೆಲ್ಲರಿಗೂ ತುಂಬಾ ತುಂಬಾ ಪುಣ್ಯವಾದದ್ದು. ಸೊ ಇವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯನ ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ಗೆಲ್ಲಾರ್ಗೂ ಗೊತ್ತಿರೋ ಹಂಗೆ ಮಾತಾಜಿ ಅವರು ಹರ್ ಗ್ರೇಸ್ ಮಾಲಿನಿ ಸುಂದರಿ ಮಾತಾಜಿ ಅವರ ದೊಡ್ಡ ಅಕ್ಕ ಅವರು. ಸೊ ಅವರು ಬೇಸಿಕಲಿ ಮಧುರೈ ತಮಿಳ್ನಾಡಿಂದ ಅವರು ಬಂದಿರೋದು. ಸೊ ಅವರು ಹುಟ್ಟಿದ್ದು ಎಲ್ಲ ಮಧುರೈನಲ್ಲಿ, ಆಮೇಲೆ ಅವರು ಮೈಸೂರಿಗೆ ಕರ್ನಾಟಕಕ್ಕೆ ಶಿಫ್ಟ್ ಆಗಿದ್ದು. ಸೊ ಇವರು ಚಿಕ್ಕ ವಯಸ್ಸಿನಿಂದಲೇ ಅವರು ಅವ್ರ ಅಕ್ಕ ತಂಗಿಯರ ಜೊತೆ ಅವ್ರಿಗೆ ಸಂಗೀತ ಅಂದ್ರೆ ತುಂಬಾ ಪ್ರೀತಿ. ಸೊ ಅವರು ಸಂಗೀತದಲ್ಲೇನೆ ಕರ್ನಾಟಕ ಶಾಸ್ತ್ರೀಯ ಮತ್ತು ಭರತನಾಟ್ಯ ಕೂಡ ಅವ್ರಿಗೆ ತುಂಬಾ ಪ್ರಿಯವಾದ ಕಲೆ. ಸೊ ಎರಡರಲ್ಲೂ ಅವರು ಚಿಕ್ಕಂದಿನಲ್ಲೇನೆ ಅವರು ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದ್ರು. ಮತ್ತೆ ಅವರು ಮಧುರೈನ ಪ್ರಸಿದ್ಧ ಸದ್ಗುರು ಸಂಗೀತ ವಿದ್ಯಾಲಯ ಕಾಲೇಜ್ನಲ್ಲಿ ಬಿ ಮ್ಯೂಸಿಕ್ ಓದಿದ್ದಾರೆ. ಅಟ್ ಪ್ರೆಸೆಂಟ್ ಅವರು ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಅಟ್ ಪ್ರೆಸೆಂಟ್ ಅವರು KSOIU ಅವ್ರದ ಅಲ್ಲಿಂದ MA ಮ್ಯೂಸಿಕ್ ಕೂಡ ಓದ್ತಾ ಇದ್ದಾರೆ. ಸೊ ಅವರು ವಿದುಶ್ರೀ ಶ್ರೀಮತಿ ಸ್ಮಿತಾ ಶ್ರೀಕಿರಣ್ ಅವರಿಂದ ಕರ್ನಾಟಕ ಸಂಗೀತ, ಮತ್ತೆ ಶ್ರೀಮತಿ ಸುನೀತಾ ಚಂದ್ರಶೇಖರ್ ಅವರಿಂದ ಭಾವಗೀತೆಗಳನ್ನ ಕೂಡ ಕಲ್ತಿದ್ದಾರೆ. ಅವರು ಅಟ್ ಪ್ರೆಸೆಂಟ್ ಮೈಸೂರಿನ ಮಾನಸ ಗಂಗೋತ್ರಿ ಪುಷ್ಕರಣಿ ವಿದ್ಯಾಶ್ರಮ ಮತ್ತು ರೋಟರಿ ವೆಸ್ಟ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯ ಮತ್ತೆ ಸಂಗೀತ ಕಾರ್ಯಕ್ರಮಗಳನ್ನ ಮಾಡೋದಿಕ್ಕೆ ತರಬೇತಿಯನ್ನ ಕೊಡ್ತಿದ್ದಾರೆ. ಸೊ ಯಾರ ಮೈಸೂರವರಾಗಿದ್ದು
ಯಾರ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಮಾತಾಜಿನ ಕಾಂಟ್ಯಾಕ್ಟ್ ಮಾಡಿ. ನೀವು ಕೂಡ ಮಾತಾಜಿ ಅವರಿಂದ ಕಲಿಬಹುದು. ಯಾಕಂದ್ರೆ ತುಂಬಾ ಚೆನ್ನಾಗಿ ಹಾಡ್ತಾರೆ. ನಾವ್ ಇವಾಗ ನೋಡ್ಬೋದು ಅವ್ರ ಹಾಡಿನ ಒಂದು ತುಣುಕುನ. ಮತ್ತೆ ಅವರು ಕರ್ನಾಟಕ ಸರ್ಕಾರದಲ್ಲಿ ನಡೆಯುವ ಸೀನಿಯರ್ ಪರೀಕ್ಷೆ ಅಲ್ಲಿ 2010ರಿಂದ 10ರಲ್ಲಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಆಗಿದ್ದಾರೆ. ಸೊ 2010ರಲ್ಲಿ ಅವ್ರು ಇವನ್ ಮ್ಯೂಸಿಕ್ ಎಕ್ಸಾಮ್ಸ್ ಕೂಡ ಪಾಸ್ ಮಾಡಿ ಶ್ರುತಿ ಲಯ ಎಂಬ ಸಂಗೀತ ಶಾಲೆನ ಸರಸ್ವತಿಪುರಂ ಅಲ್ಲಿ ನಡೆಸ್ತಾ ಇದ್ದಾರೆ. ಇಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಶಾಸ್ತ್ರೀಯ ಸಂಗೀತ, ದಾಸರ ಪದ, ವಚನಗಳು ಮತ್ತೆ ಭಜನೆಗಳನ್ನ ಕೂಡ ಹೇಳ್ಕೊಡ್ತಾರೆ. ಸೊ ಇದು ಅವರ ಒಂದು ಪರ್ಸನಲ್ ಆಗಿ ಒಂದು ನಡೆಸ್ಕೊಂಡ್ ಬಂದಿರೋ ಒಂದು ಸಂಕ್ಷಿಪ್ತ ಇದು. ಅದ್ರ ಜೊತೆಗೆ ಅವರು ನಮ್ಮ ದಟ್ಗಳ್ಳಿ ಇಸ್ಕಾನ್ ನಲ್ಲಿ ಪ್ರತಿ ಸಲ ರಥಯಾತ್ರಾ ಜನ್ಮಾಷ್ಟಮಿಯಲ್ಲಿ ಬಂದು ಅವರು ನಮ್ ಎಲ್ಲಾರ್ಗುವೆ ಈ ಎಸ್ಪೆಷಲಿ ಕೃಷ್ಣನ್ ಬಗ್ಗೆನೆ ಅಂತಾನೆ ಹೇಳ್ಬೋದು ನಾವು. ಅವನ್ ಬಗ್ಗೆ ಎಷ್ಟು ಕೊಂಡಾಡಿ ಹೊಗಳ್ತಾರೆ, ಎಷ್ಟು ಸುಂದರವಾಗಿ ಹಾಡ್ತಾರೆ ಅಂದ್ರೆ ನಾವು ಅವ್ರ ಹಾಡನ್ನೇ ಕಾಯ್ತಾ ಇರ್ತೀವಿ ಒಂದ್ ಲೆಕ್ಕದಲ್ಲಿ. ಸೊ ಹಾಗಾಗಿ ಅವರು ತುಂಬಾ ಅಂದ್ರೆ ತುಂಬಾ ಮಧುರವಾಗಿ ಹಾಡ್ತಾರೆ. ಸೊ ಹೀಗೆ ಮಾತಾಜಿ ನಿಮ್ ಸೇವೆನ ನಮ್ಗೆ ಯಾವಾಗ್ಲೂ ಕೊಡ್ತಾ ಇರಿ. ನಿಮ್ ಸೇವೆ, ನಿಮ್ ಹಾಡನ್ನ ನಾವು ಕೇಳಕ್ ನಿಜವಾಗ್ಲೂ ಯಾವಾಗ್ಲೂ ಕಾಯ್ತಾ ಇರ್ತೀವಿ. ಸೊ ದಯವಿಟ್ಟು ಹಿಂಗೆ ನೆಕ್ಸ್ಟ್ ಕಮ್ಮಿಂಗ್ ರಥಯಾತ್ರಲ್ಲೂ ನೀವು ಬಂದು ನಮ್ ಇಸ್ಕಾನ್ ನಲ್ಲಿ ಕೃಷ್ಣನ್ನ, ಜಗನ್ನಾಥನ ಹಾಡಿ ಹೊಗಳ್ಬೇಕು ಅಂತ ಕೇಳ್ಕೊತೀನಿ ಮಾತಾಜಿ ಈ ಮೂಲಕ ಒಂದ್ ಇದ್ರಲ್ಲಿ. ಸೊ ಇವತ್ತು ನಿಮ್ಗೆ ಈ ಒಂದು ಗೋಪಿ ಸೇನಲ್ಲವೇ ಬೇರೆ ಇಲ್ಲಿ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾನೇ ಅನ್ಬೋದು, ಎಲ್ಲಾ ಕಡೆಯಿಂದಾನು ಜಾಯಿನ್ ಆಗ್ತಾರೆ ನಮ್ ಗೋಪಿ ಸೇನೆಯಲ್ಲಿ. ಸೊ ಇಲ್ಲಿ ಎಲ್ಲಾರ್ಗು ನಿಮ್ಮ ಒಂದು ಸುಂದರವಾದ ಕಂಠದಿಂದ, ಮಧುರವಾದ ಕಂಠದಿಂದ ಅವ್ರಿಗೆಲ್ಲಾರ್ಗು ಒಂದು ಕೃಷ್ಣನ ಹಾಡನ್ನ ಕೇಳಿ ಅವರು ಒಂದು ಆನಂದ ಪಡ್ತಾರೆ ಮಾತಾಜಿ. ಒಂದ್ಸಲ ಮಾತಾಜಿಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ವೆಲ್ಕಮ್ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ಹರೇ ರಾಮ ರಾಮ ಹರೇ ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ರೇಣುಕಾ ಮಾತಾಜಿ. ಎಸ್ ಮಾತಾಜಿ. ತ್ವಂ ನಿತ್ಯ ಮುಕ್ತ ಪರಿಶುದ್ಧ ವಿಬುದ್ಧಾತ್ಮ ಕೂಟಸ್ಥ ಆದಿಪುರುಷೋ ಭಗವಾನ್ ತ್ರಯಾಧೀಶ ಯತ್ಬುದ್ಧಿ ಅವಸ್ಥಿತಂ ಅಖಂಡಿತಯ ಸ್ವದೃಷ್ಟ ದೃಷ್ಟ ಸ್ಥಿತ ವದಿಮಖೋ ವ್ಯತಿರಿಕ್ತ ಅಸಸೆ ಎಂದು ಬೇಳುವ ದಿಟ್ಟ ಧ್ರುವರಾಯನಿಗೆ ಪಟ್ಟ ಕಟ್ಟಿದ ಮಂತ್ರ ನರಸಿಂಹ ಮಂತ್ರ ಹೊಂದಿರಲು ಸಾಕು, ನರಸಿಂಹ ಮಂತ್ರ ಹೊಂದಿರಲು ಸಾಕು. ದುರಿತ ಕೋಟೆಯ ತರಿದು ಭಾಗ್ಯವನ್ನು ಕೊಡುವ
ನರಸಿಂಹ ಮಂತ್ರ ಒಂದಿರಲು ಸಾಕು. ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರ ಒಂದಿರಲು ಸಾಕು. ಶಿಶುವಾದ ಪ್ರಹ್ಲಾದನ ಬಾಧೆ ಬಿಡಿಸಿದ ಮಂತ್ರ. ಶಿಶುವಾದ ಪ್ರಹ್ಲಾದನ ಬಾಧೆ ಬಿಡಿಸಿದ ಮಂತ್ರ. ಅಸುರ ಕುಲದವರಿಗೆ ಶತ್ರು ಮಂತ್ರ. ಶಿಶುವಾದ ಪ್ರಹ್ಲಾದನ ಬಾಧೆ ಬಿಡಿಸಿದ ಮಂತ್ರ. ಅಸುರ ಕುಲದವರಿಗೆ ಶತ್ರು ಮಂತ್ರ. ವಸುದೆಯೊಳು ಪಾತಕಿಗಳ ತನುಮಗೇರುವ ಮಂತ್ರ. ವಸುದೆಯೊಳು ಪಾತಕಿಗಳ ತನುಮಗೇರುವ ಮಂತ್ರ. ಪಶುಪತಿಗೆ ಪ್ರಿಯವಾದ ದಿವ್ಯ ಮಂತ್ರ. ಪಶುಪತಿಗೆ ಪ್ರಿಯವಾದ ದಿವ್ಯ ಮಂತ್ರ. ನರಸಿಂಹ ಮಂತ್ರ ಒಂದಿರಲು ಸಾಕು. ದಿಟ್ಟ ಧ್ರುವರಾಯನಿಗೆ ದಿಟ್ಟ ಧ್ರುವರಾಯನಿಗೆ ಪಟ್ಟ ಕಟ್ಟಿದ ಮಂತ್ರ. ದಿಟ್ಟ ಧ್ರುವರಾಯನಿಗೆ ಪಟ್ಟ ಕಟ್ಟಿದ ಮಂತ್ರ. ಶಿಷ್ಟ ವಿಭೀಷಣನ ಕೊರೆವ ಮಂತ್ರ. ದಿಟ್ಟ ಧ್ರುವರಾಯನಿಗೆ ಪಟ್ಟ ಕಟ್ಟಿದ ಮಂತ್ರ. ಶಿಷ್ಟ ವಿಭೀಷಣನ ಕೊರೆವ ಮಂತ್ರ. ಕಟ ಕಡೆಯಲ್ಲಿ ಅಜಾಮಿಳನ ಸಲಹುವ ಮಂತ್ರ. ಕಟ ಕಡೆಯಲ್ಲಿ ಅಜಾಮಿಳನ ಸಲಹುವ ಮಂತ್ರ. ಮುಟ್ಟಿ ಭಜಿಸಿದವರಿಗೆ ಮೋಕ್ಷ ಮಂತ್ರ. ಮುಟ್ಟಿ ಭಜಿಸಿದವರಿಗೆ ಮೋಕ್ಷ ಮಂತ್ರ. ನರಸಿಂಹ ಮಂತ್ರ ಒಂದಿರಲು ಸಾಕು. ಹಿಂಡು ಭೂತವ ಕಡಿದು ತುಂಡು ಮಾಡುವ ಮಂತ್ರ. ಹಿಂಡು ಭೂತವ ಕಡಿದು ತುಂಡು ಮಾಡುವ ಮಂತ್ರ. ಉಂಡಾಡು ಲೋಕಕ್ಕೆ ಪ್ರಚಂಡ ಮಂತ್ರ. ಹಿಂಡು ಭೂತವ ಕಡಿದು ತುಂಡು ಮಾಡುವ ಮಂತ್ರ. ಕೊಂಡಾಡು ಲೋಕಕ್ಕೆ ಪ್ರಚಂಡ ಮಂತ್ರ. ಗಂಡು ಕಲಿಕಲನ ದಂಡ ವಿಕ್ರಮ ಮಂತ್ರ. ಗಂಡು ಕಲಿಕಲನ ದಂಡ ವಿಕ್ರಮ ಮಂತ್ರ. ಪುಂಡರೀಕಾಕ್ಷ ಪುರಂದರ ವಿಠಲ ಮಂತ್ರ. ಪುಂಡರೀಕಾಕ್ಷ ಪುರಂದರ ವಿಠಲ ನರಸಿಂಹ ಮಂತ್ರ ಒಂದಿರಲು ಸಾಕು. ಇದು ಕಾಂಬೋಜಿ ರಾಗದಲ್ಲಿ ಪುರಂದರದಾಸರವರ ರಚನೆ ನರಸಿಂಹ ಮಂತ್ರ ಅಂತ. ಅದಕ್ಕೆ ಮುಂಚೆ ಒಂದು ಧ್ರುವ ಮಹಾರಾಜ ಅವರೇ ಹಾಡಿದ್ದ ಒಂದು ಶ್ಲೋಕನ ಹೇಳಿದ್ದೆ.
ಇನ್ನು ಮುಂದೆ ನಾರಾಯಣ ತೀರ್ಥರವರ ಕೃಷ್ಣನ ಮೇಲೆ ಬಹಳ ಸೊಗಸಾದ ಒಂದು ಚಿಕ್ಕ ಗೋವಿಂದ ಮಿಹ ಗೋಪಿಕಾನಂದ ಕಂದಂ ಸಾನಂದಂ ಅವಲೋಕ್ಯ ಯಾಮೋ ಮುಕುಂದಂ ಗೋವಿಂದ ಮಿಹ ಗೋಪಿಕಾನಂದ ಕಂದಂ ಸಾನಂದಂ ಅವಲೋಕ್ಯ ಯಾಮೋ ಮುಕುಂದಂ ಗೋವಿಂದಮಿಹ ಗೋಪಿಕಾನಂದ ಕಂದಂ ಸಾನಂದಂ ಅವಲೋಕ್ಯ ಯಾಮೋ ಮುಕುಂದಂ ಗೋಪಿಕಾ ಗಣನಯನ ಕುಮುದ ಪೂರ್ಣೇಂದುಂ ಗೋಪಾಲ ಕುಲ ತಿಲಕಂ ಅಖಿಲ ಜನ ಬಂಧುಂ ಗೋಪಿಕಾ ಗಣನಯನ ಕುಮುದ ಪೂರ್ಣೇಂದುಂ ಗೋಪಾಲ ಕುಲ ತಿಲಕಂ ಅಖಿಲ ಜನ ಬಂಧುಂ ಶ್ರೀಪತಿ ಅನಿತ್ಯ ಹರಿ ಚಂದನ ಸುಗಂಧಿ ಶ್ರೀಪತಿ ಅನಿತ್ಯ ಹರಿ ಚಂದನ ಸುಗಂಧಿ ಶ್ರೇಯೋ ವಿದಾಯಿ ಕರುಣಾರಸ ಸಿಂಧು ಶ್ರೇಯೋ ವಿದಾಯಿ ಕರುಣಾರಸ ಸಿಂಧು ಗೋವಿಂದ ಮಿಹ ಗೋಪಿಕಾ ನಂದ ಕಂದಂ ಸಾನಂದ ಅವಲೋಕ್ಯ ಯಾಮೋ ಮುಕುಂದಂ ಸಂಗೀತ ರಸ ರಸಿಕ ಸರಸ ಸಲ್ಲಾಭಂ ಸರಳ ಮುರಳಿ ಗಣಿತ ಸಾಧು ಸಂದಾಪಂ ಸಂಗೀತ ರಸ ರಸಿಕ ಸರಸ ಸಲ್ಲಾಭಂ ಸರಳ ಮುರಳಿ ಗಣಿತ ಸಾಧು ಸಂದಾಪಂ ಶೃಂಗಾರ ರಸಪೂರ ಶ್ರೀಮದನ ಗೋಪಂ ಶೃಂಗಾರ ರಸಪೂರ ಶ್ರೀಮದನ ಗೋಪಂ ಶ್ರುತ ಜನಾನಂದಂ ಅಖಿಲಾನಂದ ರೂಪಂ ಶ್ರುತ ಜನಾನಂದಂ ಅಖಿಲಾನಂದ ರೂಪಂ ಗೋವಿಂದ ಮಿಹ ಗೋಪಿಕಾ ನಂದ ಕಂದಂ ಸಾನಂದ ಅವಲೋಕ್ಯ ಯಾಮೋ ಮುಕುಂದಂ ಗೋಪಿಕಾ ಗಣನಯನ ಕುಮುದ ಪೂರ್ಣೇಂದು ಗೋಪಾಲ ಕುಲ ತಿಲಕಮಖಿಲ ಜನ ಬಂಧುಂ ಗೋವಿಂದ ಮಿಹ ಗೋಪಿಕಾನಂದ ಕಂದಂ ಸಾನಂದ ಅವಲೋಕ್ಯ ಯಾಮೋ ಮುಕುಂದಂ 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 ಪುರಂದರದಾಸರ ಒಂದು ರಚನೆ ಸುಚರಿತ ಎಂಬುದ
ಹರಿನಾಮದ ಗಿಣಿಯು ಹಾರುತ್ತಿದೆ ಜಗದಿ. ಹರಿನಾಮದ ಗಿಣಿಯು ಹಾರುತ್ತಿದೆ ಜಗದಿ. ಹರಿನಾಮದ ಗಿಣಿಯು ಹಾರುತ್ತಿದೆ ಜಗದಿ. ಪರಮ ಭಾಗವತರು ಬಲಯದೆ ಸುವರು. ಹರಿನಾಮದ ಗಿಣಿಯು ಹಾರುತ್ತಿದೆ ಜಗದಿ. ಪರಮ ಭಾಗವತರು ಬಲಯದೆ ಸುವರು. ಹರಿನಾಮದ ಗಿಣಿಯು ಹಾರುತ್ತಿದೆ ಜಗದಿ. ಕೋಪವೆಂಬ ಮಾರ್ಜಾಲ ಕಂಡರೇನು. ಕೋಪವೆಂಬ ಮಾರ್ಜಾಲ ಕಂಡರೇನು. ಪಾಪವೆಂಬ ಹುಲಿಯು ಕೊಂಡೊಯ್ಯುವುದು. ಕೋಪವೆಂಬ ಮಾರ್ಜಾಲ ಕಂಡರೇನು. ಪಾಪವೆಂಬ ಹುಲಿಯು ಕೊಂಡೊಯ್ಯುವುದು. ಕಾಪಾಡಲದನು ಇದು ಹೃದಯದೊಳಗಿಂಬಿಟ್ಟು. ಕಾಪಾಡಲದನು ಇದು ಹೃದಯದೊಳಗಿಂಬಿಟ್ಟು. ಕಾಪಾಡಲದನು ಇದು ಹೃದಯದೊಳಗಿಂಬಿಟ್ಟು. ಆಪತಿ ಕೊನಗುವುದು ಆಗುವುದು ಅರಗಿಣಿಯು. ಕಾಪಾಡಲದನು ಇದು ಹೃದಯದೊಳಗಿಂಬಿಟ್ಟು. ಆಪತಿ ಕೊನಗುವುದು ಆಗುವುದು ಅರಗಿಣಿಯು. ಹರಿನಾಮದ ಗಿಣಿಯು ಹಾರುತ್ತಿದೆ ಜಗದಿ. ಎಷ್ಟು ವರ್ಣಿಸಲಿನ ಈ ಮುದ್ದು ಅರಗಿಣಿಯ. ಎಷ್ಟು ವರ್ಣಿಸಲಿ ನಾವೀ ಮುದ್ದು ಅರಗಿಣಿಯ. ದೇವಳೊಳಗಿರೇಣು ಜಗವನಿಂಬಿಟ್ಟು. ಎಷ್ಟು ವರ್ಣಿಸಲಿ ನಾವೀ ಮುದ್ದು ಅರಗಿಣಿಯ. ದೇವಳೊಳಗಿರೇಣು ಜಗವನಿಂಬಿಟ್ಟು. ಸೃಷ್ಟೀಶ ಪುರಂದರ ಸೃಷ್ಟೀಶ ಪುರಂದರ ವಿಠಲನ ನೆನೆ ನೆನೆದು. ಸೃಷ್ಟೀಶ ಪುರಂದರ ವಿಠಲನ ನೆನೆ ನೆನೆದು. ಸೃಷ್ಟೀಶ ಪುರಂದರ
ವಿಠಲನ ನೆನೆದು ಸೃಷ್ಟೀಶ ಪುರಂದರ ವಿಠಲನ ನೆನೆದು ಮುಟ್ಟಿ ಭಜಿಸುವುದು ಅರಗಿಣಿಯ ಸೃಷ್ಟೀಶ ಪುರಂದರ ವಿಠಲನ ನೆನೆದು ಮುಟ್ಟಿ ಭಜಿಸುವುದು ಅರಗಿಣಿಯ ಹರಿನಾಮದರಗಿಣಿಯ ಮಾರುತಿದೆ ಜಗದಿ ಪರಮ ಭಾಗವತರು ಬಲಯ ಬೀಸುವರು ಹರಿನಾಮದರಗಿಣಿ 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 ಮಾರುತಿದೆ ಜಗದಿ ಜೈ. ಜೈ. ಹರಿ ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ತುಂಬಾ ಸುಮಧುರವಾಗಿತ್ತು ಮಾತಾಜಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಇಂಪಾಗಿತ್ತು ನಿಮ್ದು ಕೀರ್ತನೆ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಶ್ಯಾಮಕಾಂತ ಮಾತಾಜಿ ಏನಾದ್ರು ಹೇಳ್ತೀರಾ ಮಾತಾಜಿ? ಶ್ಯಾಮಕಾಂತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಈ Yes, ಅವಕಾಶನ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷವಾಯ್ತು, ಖುಷಿ ಆಯ್ತು ಹಾಡೋದು. ಇವತ್ತು ನರಸಿಂಹ ಜಯಂತಿ ಬೇರೆ ಇವತ್ತು ನಾಳೆ ಅಂತ ಕೇಳ್ಪಟ್ಟೆ. ಸೊ ಕರೆಕ್ಟ್ ಆಗಿ ನರಸಿಂಹಂದು ಒಂದು ದೇವರನಾಮನು ನಂಗೆ ಹಾಡಕ್ಕೆ ಸಿಕ್ತು, ಖುಷಿಯಾಗಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ನೆಕ್ಸ್ಟ್ ಕಮಿಂಗ್ ಇಸ್ ರಥಯಾತ್ರಾನು ಇದೆ. ಸೊ ನಿಮ್ ಸೇವೆ ನಮ್ಗೆ ಖಂಡಿತವಾಗ್ಲೂ ಬೇಕು ಮಾತಾಜಿ. ಖಂಡಿತ ಖಂಡಿತ. ಮಾತಾಜಿಗೆ ನಾವ್ ಹೇಳ್ತೀವಿ ಡೇಟ್ ಯಾವಾಗ ಏನಂತ. ಸೊ ಖಂಡಿತ ನೀವು ನಮ್ ರಥಯಾತ್ರೆಗೆ ಬಂದು ನಿಮ್ಮ ಈ ಒಂದು ಸುಂದರವಾದ ಹಾಡುಗಳು, ಎಸ್ಪೆಷಲಿ ಕೃಷ್ಣನ್ ಹಾಡು ತುಂಬಾ ತುಂಬಾ ಇಷ್ಟ ಆಗತ್ತೆ ಮಾತಾಜಿ ನಮ್ಗೆ ನೀವು ಹಾಡೋದು. ಸೊ ಖಂಡಿತವಾಗ್ಲೂ ಬಂದು ನೀವು ನಮ್ಗೆ ಒಂದ್ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಕೇಳ್ಕೊತೀವಿ ಮಾತಾಜಿ. ಅಂಡ್ ಹಿಂಗೆ ಅಲ್ವಾ? ಹಾ ಮಾತಾಜಿ, ಹೆಸರು ಹೆಂಗ್ ಹೇಳಿದ್ರು ಚೆನ್ನಾಗೇ ಇರುತ್ತೆ. ಅದೇನೋ ನಿಜ ಮಾತಾಜಿ, ಖಂಡಿತ. ಮತ್ತೆ ಗೋಪಿ ಸೇನೆಗೂ ಹಿಂಗೆ ಅವಾಗ ನಿಮ್ಮ ಒಂದು ಸೇವೆನ ನಮ್ಗೆ ಎಸ್ಪೆಷಲಿ ಸೇವೆ ಅನ್ನೋಕ್ಕಿಂತ ನಿಮ್ ಹಾಡನ್ನ ಕೇಳಕ್ ನಮ್ಗೆ ತುಂಬಾನೇ ಇವತ್ತು ಟೈಮ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ಮಾತಾಜಿ. ಸೊ ಹಾಗೆ ಯಾವಾಗ್ಲೂ ಹಿಂಗೆ ಗೋಪಿ ಸೇನೆಗೂ ಕೂಡ ನಿಮ್ ಸೇವೆನ ಮಾಡ್ಕೊಡ್ತಾರೆ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್. ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳೋ ಮೂಲಕ ಮಾತಾಜಿಗೆ ಧನ್ಯವಾದನ ತಿಳಿಸೋಣ ಮಾತಾಜಿ. ಎಸ್ ಮಾತಾಜಿ, ಖಂಡಿತ. ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ. ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗೋಣ ಮಾತಾಜಿ. ಎಸ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ನಮ್ಮ ಮುಂದಿನ ಕಾರ್ಯಕ್ರಮ ನೀವೆಲ್ಲ ತುಂಬಾ ಕಾತುರದಿಂದ ಕಾಯುತ್ತಿರುವಂತಹ ಒಂದು ಕಾರ್ಯಕ್ರಮ, ಇವತ್ತಿನ ಒಂದು ಪ್ರವಚನ. ಇವತ್ತಿನ ಒಂದು ಪ್ರವಚನಕಾರರು ಆಧರಣೀಯ ಲೀಲಾಮಯಿ ಜಾಹ್ನವಿ ಮಾತಾಜಿ ಅವರು. ಇವರೆಲ್ಲ ನಮಗೆ ಚಿರಪರಿಚಿತರಾಗಿದ್ದಾರೆ. ಆಮೇಲೆ ನಿಮ್ಗೆ ಗೋಪಿಸೇನಾ ವತಿಯಿಂದ ನಾನು ಸ್ವಾಗತವನ್ನ ಬಯಸ್ತೇನೆ ಮಾತಾಜಿ, ಲೀಲಾಮಯಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿಯವರ ಬಗ್ಗೆ ಒಂದು ಕಿರು ಪರಿಚಯ. ಲೀಲಾಮಯಿ ಮಾತಾಜಿಯವರು 2013 ದಾಮೋದರ ದೇಶ ಅಂತಂದ್ರೆ ದುಬೈನಲ್ಲಿ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜರ ಹತ್ತಿರ ಹರಿನಾಮ ದೀಕ್ಷೆಯನ್ನ ತೆಗೆದುಕೊಂಡಿದ್ದಾರೆ. ಕಳೆದ ಇವರು 20 ವರ್ಷಗಳಿಂದ ಈ ಕೃಷ್ಣ ಪ್ರಜ್ಞೆಯಲ್ಲಿ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಪ್ರಚಾರ ಮಾಡೋದು, ಮಾತಾಜಿಯವರಿಗೆ ಪ್ರಚಾರ ಮಾಡೋದು ಅಂದ್ರೆ ತುಂಬಾ ಪ್ರಾಣ ಮತ್ತು ಉಸಿರು. ಇವರು ಕೊನೆ ಉಸಿರು ಇರುವವರೆಗೂ ಈ ಕೃಷ್ಣ ಪ್ರಜ್ಞಾ ಒಂದು ಪ್ರಚಾರ ಮಾಡೋದ್ರಲ್ಲೇ ಇರ್ಬೇಕು ಅನ್ನೋ ಒಂದು ಆಸೆ ಕೂಡ ಇದೆ. ಆಮೇಲೆ ಇವರ ಒಂದು ಜೀವನದ ಒಂದು ಮುಖ್ಯ ಉದ್ದೇಶವೂ ಸಹಿತ ಅದೇ ಆಗಿದೆ. ಮಾತಾಜಿಯವರು ಈಗ ಈ ಕೆಳಗಿನ ಒಂದು ಸೇವೆಯನ್ನ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರು ಒಂದು ಬೇಸಿಗೆ ಶಿಬಿರದಲ್ಲಿ ಒಂದು ಪ್ರವಚನವನ್ನ ನೀಡ್ತಾ ಇದ್ದಾರೆ.
ಆಮೇಲೆ ಈಗೇನ್ ನಾವು ಕ್ಲಾಸಸ್ ಪ್ರತಿ ಮಂಗಳವಾರ ಕೇಳ್ತಾ ಇದೀವಲ್ಲ ಪ್ರವಚನವನ್ನ, ಪ್ರತಿಯೊಂದು ಪ್ರವಚನಕಾರರನ್ನ ಅರೇಂಜ್ ಮಾಡ್ಬಿಟ್ಟು ಈ ಗೋಪಿಸೇನಾ ತರಗತಿಯನ್ನು ಸಹಿತ ಅವರು ನಡೆಸ್ತಾ ಇದ್ದಾರೆ. ಆಮೇಲೆ ವಿಗ್ರಹ ಸೇವೆಗಳ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಶಿಲಾ ಪ್ರಭುಪಾದರ ಪುಸ್ತಕಗಳನ್ನು ಸಹಿತ ಕೂಡ ಇವರು ಓದ್ತಾ ಇದ್ದಾರೆ. ಮತ್ತು ದೇವಸ್ಥಾನದಲ್ಲಿ ಭಗವಂತನಿಗೆ ಅಡಿಗೆ ಮಾಡೋದು ಅಷ್ಟೇ ಅಲ್ಲದೆ ಮಾತಾಜಿಯವರು ಈ ಗೋಪಿಸೇನಾ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಸೇವೆ ಮಾಡ್ಲಿಕ್ಕೆ ಸಹಿತ ನಮ್ಗೆ ಪ್ರೇರಣೆಯನ್ನು ಸಹಿತ ಕೊಡ್ತಾ ಇದ್ದಾರೆ. ಈಗ ಇನ್ನು ಮೈಸೂರಿನಲ್ಲಿ ಫಸ್ಟ್ ದಟ್ಟಗಳಲ್ಲಿ ಇಸ್ಕಾನ್ ಸಂಸ್ಥೆ ಇದು ಸ್ಥಾಪನೆ ಆಗಿನ ಮುಂಚೆ ಇವ್ರು ಮಾತಾಜಿಯವರ ಮನೆಯಲ್ಲೇನೆ ಇದು ಸತ್ಸಂಗ ಕಾರ್ಯಕ್ರಮ ಮತ್ತೆ ಬೇಸಿಗೆ ಶಿಬಿರ ಫಸ್ಟ್ ಪ್ರಾರಂಭವಾಗಿದ್ದು ಲೀಲಾಮಯಿ ಜಾಹ್ನವಿ ಮಾತಾಜಿಯವರ ಮನೆಯಲ್ಲಿ. ಹಾಗಾಗಿ ನಮಗೂ ಸಹಿತ ಮಾತಾಜಿಯವರು ತುಂಬಾ ವೈಯಕ್ತಿಕವಾಗಿ ಸಹಿತ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನಿಮ್ಮ ಒಂದು ಪರಿಚಯವನ್ನ ಕೇಳಿ ನಾನು ತುಂಬಾ ಇನ್ಸ್ಪೈರ್ ಆಗಿದೆ ಮಾತಾಜಿ. ನಮಗೂ ಇದೇ ತರ ನೀವು ಇನ್ಸ್ಪೈರ್ ಮಾಡ್ತಾ ಇರಿ, ಹೊಸೊಬ್ಬರಿಗೆ ಒಂದು ಅವಕಾಶವನ್ನ ಕೊಡ್ತಾ ಇರಿ ಅಂತೇಳಿ ಕೇಳ್ಕೊಂತ ನಿಮಗೆ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ನಾನು ಸ್ವಾಗತವನ್ನ ಬಯಸ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ನನ್ನ ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರ ಚರಣ ಕಮಲಗಳಿಗೆ ನಾನು ಶಿರಬಾಗಿ ನಮಸ್ಕರಿಸುತ್ತಾ ಇಂದಿನ ಪ್ರವಚನವನ್ನ ಪ್ರಾರಂಭ ಮಾಡ್ತೇನೆ. ಇಷ್ಟು ಒಳ್ಳೆಯ ಭಜನೆಗಳನ್ನು ಕೇಳಿದ ನಂತರ ಮೀಟಿಂಗ್ ಎಂಡ್ ಮಾಡಿ ಅದನ್ನೇ ಸವಿತಾ ಇರೋಣ ಅನ್ಸ್ತಾ ಇದೆ ನನ್ಗೆ. ಇವಾಗ ಅಷ್ಟು ಸುಂದರವಾಗಿ ಮಾತಾಜಿಯವರು ಹಾಡಿದ್ರು. ಇದ್ರ ಮುಂದೆ ಏನೋ ಬೇಡ, ಇದ್ರ ಕೇಳಿದ ಇದೇ ಮೆಲ್ಕ್ ಹಾಕ್ತಾ ಇರ್ಬೇಕು ಇಡೀ ದಿನ ಅನಿಸ್ತಾ ಇದೆ. ಸೊ ಕೃಷ್ಣ ಎಷ್ಟು ಒಳ್ಳೆ ದಿನಗಳನ್ನ ನಮ್ಮ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಒಂದು ಪ್ರತಿದಿನವೂ ಹಬ್ಬವೇ. ಏನಾದ್ರೂ ಒಂದು ಕಾರಣದಿಂದ ನಾವು ಏನೋ ಒಂದು ಸೆಲೆಬ್ರೇಷನ್ ಅಂತ ನಡೀತಾನೆ ಇರುತ್ತೆ ನಮ್ಮ ಜೀವನದಲ್ಲಿ. ಸೊ ಮಂಗಳವಾರ ಅದು ಗೋಪಿಸೇನೆಯಿಂದ ನಮ್ಗೆ ಆ ಸೆಲೆಬ್ರೇಷನ್ ಸಿಗ್ತಾ ಇದೆ. ಒಂದು ಹಬ್ಬದ ವಾತಾವರಣ ನಮ್ಗೆ ಖುಷಿ ಅನ್ಸ್ತತ್ತಲ್ವಾ. ಸೊ ಇವತ್ತಿನ ಒಂದು ಭಾಗವತ್ ಕಥೆಯ ವಿಷಯ ಬಂದು ತುಂಬಾ ಗಹನವಾದ ವಿಷಯ. ಸಮಯ ತುಂಬಾ ಕಡಿಮೆ ಇದೆ, ನೋಡು ಎಷ್ಟಾಗ್ತದೋ. ಐ ಟ್ರೈ ಟು ಕವರ್. ಓಕೆ. ನಮಾಮಿ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರ ವಿಶೇಷ ಶೂನ್ಯವಾದ ಪಾಶ್ಚಾತ್ಯ ದೇಶದ. ಹರೇ ಕೃಷ್ಣ 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 ಹರೇ ರಾಮ. ಇವತ್ತು ಎಲ್ಲರೂ ಗೊತ್ತಿರೋ ಹಾಗೆ ವಿಷಯ ಬಂದು ಇವತ್ತು ಪವರ್ ಆಫ್ ಡಿಟರ್ಮಿನೇಷನ್. ಸಂಕಲ್ಪದ ಶಕ್ತಿ ಎಷ್ಟಿದೆ ಅನ್ನೋದನ್ನ ನಾವು ಅರ್ಥಕೊಳ್ಳೋಣ. ಸೊ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸಂಕಲ್ಪ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ. ಸಂಕಲ್ಪ ಇಲ್ಲದೆ ನಾವು ಯಾವುದೇ ಕಾರ್ಯಗಳನ್ನ ಸುಮ್ನೆ ಮಾಡ್ಕೊಂಡು ಹೋದ್ರೆ ಏನೋ ಒಂದು ಅಡ್ರೆಸ್ ಇಲ್ಲದ ಒಂದು ಮನುಷ್ಯನ ಹುಡುಕಿದ ಹಾಗೆ. ಅದರಿಂದ ಏನು ಪ್ರಯೋಜನ, ಯಾರನ್ನ ಹುಡುಕ್ತಾ ಇದೀವಿ ಅಂತಾನೆ ಗೊತ್ತಿಲ್ಲ ನಮ್ಗೆ ಅಲ್ವಾ. ಸೊ ಸಂಕಲ್ಪ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ. ಸಂಕಲ್ಪ ಅಂದ್ರೆ ಏನು ಹಾಗಿದ್ರೆ? ಸಂಕಲ್ಪದ ಅರ್ಥ ಏನು? ಅರ್ಥ ಈಗ ನಾವು ನೋಡಿದ್ರೆ ಈಸ್ ಒಂದು ಕನೆಕ್ಷನ್ ನಮ್ಮ ಹಾರ್ಟ್ ಅಲ್ಲಿ, ನಮ್ಮ ಹೃದಯದಲ್ಲಿರೋ ಒಂದು ಡೀಪ್ ಆಗಿ ಒಂದು ಆಳವಾದ ಒಂದು ಆಸೆ ಇರುತ್ತೆ. ಸೊ ಆಸೆಯನ್ನ ನಾವು ತೀರಿಸ್ಕೊಳ್ಬೇಕಲ್ಲ. ಆ ಆಸೆಗೂ ನಮ್ಮ ಹೃದಯಕ್ಕೂ ಮನಸ್ಸಿಗಿರೋ ಒಂದು ಸಂಬಂಧ, ಆ ಕನೆಕ್ಷನ್ ಏನಿದೆಯೋ ಅದನ್ನ ನಾವು ಸಂಕಲ್ಪ ಹೇಳ್ತೀವಿ. ಸಂಕಲ್ಪ ಅಂದ್ರೆ ನ್ಯೂ ಇಯರ್ ರೆಸಲ್ಯೂಷನ್ ಅಲ್ಲ. ಹೊಸ ರೆಸಲ್ಯೂಷನ್ ಅಲ್ಲಿ ನಾವು ತುಂಬಾ ರೆಸಲ್ಯೂಷನ್ಸ್ ಗಳನ್ನ ತಗೊಳ್ತೀವಿ. ಇವತ್ತು ನಾವು ಪ್ರಾತಃ ಕಾಲದಲ್ಲೇ ಹೇಳ್ತೇವೆ, ನಾವು ವಾಕ್ ಹೋಗ್ತೇವೆ, ಎಕ್ಸರ್ಸೈಸ್ ಮಾಡ್ತೇವೆ. ಒಂದು ಭೌತಿಕವಾಗಿ ನೋಡಿದಾಗ 108 ಹೇಳ್ಕೊಳುತ್ತೆ, ಬಟ್ ಯಾವ್ದು ಒಂದ್ ಸ್ವಲ್ಪ ಸಮಯ ಆಗ್ತಿದ್ದಂಗೆ ಎಲ್ಲ ಫೇಡ್ ಆಗ್ತಾ ಹೋಗುತ್ತೆ, ಅದು ಯಾವ್ದನ್ನು ಉಳ್ಕೊಳ್ಳೋದಿಲ್ಲ. ಆದ್ರೆ ಇದು ಸಂಕಲ್ಪ ಇಸ್ ನಾಟ್ ಅ ನ್ಯೂ ಇಯರ್ ರೆಸಲ್ಯೂಷನ್. ಸೊ ಸಂಕಲ್ಪ ನಾವು ಸಾಮಾನ್ಯವಾಗಿ ನಮ್ಮ ಸೌತ್ ಅಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಹೋದಾಗ ನಾವು ನೋಡ್ತೀವಿ, ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಉದಾಹರಣೆಗೆ ಈಗ ಸುಬ್ರಹ್ಮಣ್ಯ, ಧರ್ಮಸ್ಥಳ ಎಲ್ಲಾದ್ರೂ ಹೋದ್ರು, ಉಡುಪಿ ಎಲ್ಲಿ ಹೋದ್ರು ನಾವೇನಾದ್ರು ಪೂಜೆ ಮಾಡಿದ್ರೆ ನೀವು ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಮ್ಗೆ ಮೊದ್ಲು ಸಂಕಲ್ಪ ಮಾಡಿಸಿ ಆಮೇಲೆ ಸೇವೆಗೆ ಕರೀತಾರೆ. ನಾವ್ ಯಾವ್ದೇ ಸೇವೆಗೆ ತಗೊಂಡ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಇದನ್ನ ನೋಡಿರ್ತೀವಿ. ಹಾಗಿದ್ರೆ ಈ ಸಂಕಲ್ಪ ಅಂದ್ರೆ ಏನು ಹಾಗಿದ್ರೆ? ಸೊ ಹೃದಯ ಮತ್ತು ಮನಸ್ಸಿನಿಂದ ರೂಪುಗೊಂಡ ಒಂದು ಉದ್ದೇಶ, ಅದು ಒಂದು ದೃಢ ಪ್ರತಿಜ್ಞೆ. ನಾವು ಕೇಳ್ಕೊಳ್ಳೋದಲ್ಲ, ಭಗವಂತ ನನ್ಗೆ ಕಾರ್ ಕೊಡು, ಐಶ್ವರ್ಯ ಕೊಡು, ಹೆಂಡತಿ ಕೊಡು, ಮಗ ಕೊಡು, ಅದು ಇದು ಕೇಳ್ಕೊಳ್ಳೋದು ಸಂಕಲ್ಪ ಅಲ್ಲ. ನಾನು ಇಂಥ ಕೆಲ್ಸವನ್ನ ಮಾಡ್ತಾ ಇದ್ದೇನೆ, ಸೊ ಈ ಕೇಳೋದು ಒಂದು ಡಿಸೈರ್ ಇದೆ, ಬಟ್
ಆ ಡಿಸೈರ್ಗೆ ನನ್ಗೆ ನೀನೇನ್ ಕೊಡು, ಆಶೀರ್ವಾದ ಕೊಡು. ಸೊ ಆಶೀರ್ವಾದ, ನಿಮ್ಮ ಒಂದು ಆಶೀರ್ವಾದದಿಂದ ನಾನು ಮುಂದುವರಿತೇನೆ ಅಂತ ಆ ಸಂಕಲ್ಪ ಅನ್ನೋದಕ್ಕೆ ಇದಿಲ್ಲ, ಡೌಟ್ ಇಲ್ಲ ಅಲ್ಲಿ. ಅದು ದೃಢವಾದ ನಿಶ್ಚಯ ಏನಿದೆಯೋ ಅದು ಸಂಕಲ್ಪ. ಸೊ ಸಂಕಲ್ಪಕ್ಕೆ ಅಪೋಸಿಟ್ ವರ್ಡ್ ವಿಕಲ್ಪ ಅಂತ ಹೇಳಿದ್ರೆ ಅಲ್ಲಿ ಆಪ್ಷನ್ ಇದೆ. ಸೊ ವಿ ಕ್ಯಾನ್ ಡೂ, ವಿ ಕ್ಯಾನ್ ಡೂ, ನಾವು ಮಾಡಬಹುದು, ಮಾಡದೇ ಇರಬಹುದು. ಸೊ ಅಲ್ಲಿ ನಮ್ಗೆ ಆಪ್ಷನ್ ಇದೆ. ಸಂಕಲ್ಪದಲ್ಲಿ ನಮ್ಗೆ ಯಾವುದೇ ಆದ ಒಂದು ಇದು ಇಲ್ಲ, ಆಪ್ಷನ್ ಇಲ್ಲ. ಅದು ಒಂದು ಫಿಕ್ಸ್ ಆಗಿರುತ್ತೆ. ಇದರಿಂದ ನಮ್ಗೆ ಏನಾಗತ್ತೆ ಅಂದ್ರೆ, ಸಂಕಲ್ಪ ಮಾಡೋದ್ರಿಂದ ಏನಾಗತ್ತೆ ನಮ್ಮ ಜೀವನದಲ್ಲಿ, ಒಂದು ನಮ್ಗೆ ಒಂದು ಗೈಡ್ ಸಿಗತ್ತೆ, ಒಂದು ದೃಢೀಕರಣ ಜೀವನದಲ್ಲಿ. ಏನಂತ ಹೇಳಿದ್ರೆ, ನಾವು ಒಂದು ಟ್ರಾನ್ಸಿಷನ್ ನಮ್ ಜೀವನದಲ್ಲಿ ಸಿಗತ್ತೆ. ಅಂದ್ರೆ ಒಂದು ಗುರಿ ಇದ್ರೆ ನಮ್ ಜೀವನಕ್ಕೆ, ಒಂದು ಸಂಕಲ್ಪ ಇದ್ರೆ ನಾವು ಅದರ ನಿಟ್ಟಿನಲ್ಲಿ ಅದರ ಹಿಂದೆ ನಾವು ಹೋಗ್ತೀವಿ. ಮತ್ತೆ ನಾವು ಸೆಲ್ಫ್ ಡಿಸಿಪ್ಲಿನ್ಡ್ ಆಗ್ತೀವಿ. ಇಲ್ಲ, ನಾನು ಸಂಕಲ್ಪ ತಗೊಂಡಿದ್ದೀನಿ, ನಾನು ಇದನ್ನ ಮಾಡ್ಬೇಕು. ನಾವು ನಮ್ಮ ಇದ್ರಲ್ಲೇ ನೋಡ್ತೀವಿ, ಈಗ ನಾವು ದೀಕ್ಷೆ ತಗೊಂಡಾಗ ಏನ್ ಮಾಡ್ತೀವಿ, 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ನ ನಾವು ಫಾಲೋ ಮಾಡ್ತೀವಿ. ಆಮೇಲೆ 16 ರೌಂಡ್ ಜಪ ಮಾಡೋದು, ಇದ್ ಮಾಡೋದು. ಸೊ ಇವೆಲ್ಲ ಸಂಕಲ್ಪಗಳೇ ಅಲ್ವಾ. ಸೊ ಈ ಸಂಕಲ್ಪಗಳ ಹಿಂದೆ ಹೋದಾಗ ನಮ್ಮ ಜೀವನ ಇವತ್ತು ಮೊದಲಿಗೆ ನಾವು ಕಂಪೇರ್ ಮಾಡಿದ್ರು, ಈ ಕಂಪೇರ್ ಮಾಡಿದಾಗ ನಾವು ಡಿಸಿಪ್ಲಿನ್, ಶಿಸ್ತಲ್ಲಿ ಇದೀವೋ ಇಲ್ವೋ, ಇದೀವಿ ಅಲ್ವಾ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಸಂಕಲ್ಪ ತಗೊಳ್ಳೋದು ತುಂಬಾ ಮುಖ್ಯ. ಇದರಿಂದ ನಮ್ಮ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗೇ ಆಗುತ್ತೆ. ಮತ್ತೆ ಈ ಸಂಕಲ್ಪಕ್ಕೆ ನಾವು ಉದಾಹರಣೆ ನಮ್ಮ ಭಾಗವತ ಪುರಾಣದಲ್ಲಿ ನೋಡೋದು ಯಾರೆಂದ್ರೆ, ಇವತ್ತಿನ ಒಂದು ವಿಷಯ ಧ್ರುವ ಮಹಾರಾಜ. ಸೊ ಧ್ರುವ ಮಹಾರಾಜರು ಸಂಕಲ್ಪ ಹೇಗೆ ತಗೊಂಡಿದ್ರು, ಆ ಸಂಕಲ್ಪದಿಂದ ಅವ್ರಿಗೆ ಏನ್ ಸಿಕ್ತು. ನಾವು 4ನೇ ಕ್ಯಾಂಟೋ 4ನೇ ಸ್ಕಂದದ ಅಧ್ಯಾಯ 8ರಿಂದ ನಾವು 11, 12, 13 ಅಧ್ಯಾಯವರೆಗೂ ಧ್ರುವ ಮಹಾರಾಜರ ಬಗ್ಗೆ ಅಧ್ಯಾಯದವರೆಗೂ ನಾವು ಚಾಪ್ಟರ್ 12, 13 ವರ್ಗು ನಾವು ಧ್ರುವ ಮಹಾರಾಜರ ಬಗ್ಗೆ ಓದ್ಬೋದು. ತುಂಬಾ ಗಹನವಾದ ವಿಚಾರಗಳಿದ್ದಾವೆ. ಸೊ ತುಂಬಾ ಸುಂದರವಾಗಿ ಪ್ರಭುಪಾದರು ಅದನ್ನ ಬಿಡಿಸಿ ನಮ್ಗೆ ಹೇಳಿದ್ದಾರೆ. ಹೇಗೆ ಮೈತ್ರೇಯ ವಿದುರನ್ ಹೇಳ್ತಾ ಹೋಗ್ತಾರೆ. ಸೊ ತುಂಬಾ ಚೆನ್ನಾಗಿದೆ. ಈ 4 ಅಧ್ಯಾಯಗಳು ಓದ್ತಾ ಇದ್ರೆ ಅದು ಕೆಳಗೆ ಇಡ್ಲಿಕ್ಕೆ ಮನ್ಸ್ ಬರಲ್ಲ. ಭಾಗವತ ಇರೋದೇ ಹಾಗೆ ಅಲ್ವಾ. ಒಂದು ರಸಭರಿತ ಮಾವಿನ ಹಣ್ಣನ್ನ ಅರ್ಧ ತಿಂದು ಬಿಡ್ಲಿಕ್ಕೆ ಮನ್ಸ್ ಬರಲ್ಲ ಅಲ್ಲ. ಇನ್ನು ಅದು ಸವಿತಾ ಇರ್ಬೇಕು, ಆ ಜೇನು, ಆ ಸಿಹಿ ಇನ್ನು ಸವಿತಾ ಇರ್ಬೇಕು ಅನ್ಸತ್ತಲ್ಲ. ಅದೇ ರೀತಿ ಈ ಅಧ್ಯಾಯಗಳು ನಾನು ಓದ್ತಾ ಇದ್ರೆ, ಇದಕ್ಕಂತ ಪ್ರಿಪೇರ್ ಆಗ್ಬೇಕಾದಂತೂ ನಾನ್ ನಿನ್ನೆ ಭಾಗವತನ ಕೆಳಗೆ ಇಟ್ಟಿಲ್ಲ ಅನ್ಬೇಕು. ಸೊ ಕೊನೆಗೆ ಎಷ್ಟು ಓದಿದ್ದಾಯ್ತಂದ್ರೆ, ಓಕೆ, ರೈಟ್ ಟೈಮ್ ರೈಟ್ ವರ್ಡ್ಸ್, ಏನ್ ಗುರು ಮಹಾರಾಜರು ಹೇಳ್ತಾರೋ ಅದೇ ಬರ್ಲಿ ಅಂತ ನಾನಾಗಿ ನಿಲ್ಸೋ ಒಂದು ಇದು ಬಂತು. ಅಷ್ಟು ಸುಂದರವಾಗಿದೆ ಭಾಗವತಮಲ್ಲಿ ಧ್ರುವ ಮಹಾರಾಜರ ಬಗ್ಗೆ. ಸೊ ಧ್ರುವ ಮಹಾರಾಜರು ಯಾರಂತ ನಮ್ಗೆಲ್ಲ ಗೊತ್ತಿರೋ ವಿಷಯ. ಆದ್ರೆ ಧ್ರುವ ಮಹಾರಾಜರ ಬಗ್ಗೆ ಕೇಳೋದು, ಓದೋದು, ತಿಳ್ಕೊಳ್ಳೋದು ಒಂದು ತುಂಬಾ ಪುಣ್ಯಕರವಾದ ಒಂದು ವಿಚಾರ. ಸೊ ಹಾಗಾಗಿ ಇಟ್ ವಿಲ್ ಬಿ ಮೇ ಬಿ ರಿವಿಷನ್ ಕ್ಲಾಸ್ ಆಗ್ಬೋದು ನಿಮ್ಗೆ. ನಾವೆಲ್ಲ ಚಿಕ್ಕದಿಂದಾನು ದೂರದಲ್ಲಿ ಒಂದು ತಾರೆ ಕಂಡ ಧ್ರುವ ಲೋಕ ಅಂತ ಹೇಳ್ತಾನೆ ಬೆಳೆದಿದ್ದೀವಿ ನಾವು. ಈಗ ಭಾಗವತ್ ಪುರಾಣದಲ್ಲಿ ನೋಡಿದ ಹಾಗೆ ಸ್ವಯಂಭೂಮನುಗೆ 2 ಮಕ್ಕಳು. ಅವರು ಅದ್ರಲ್ಲಿ ಉತ್ತಾನಪಾದನಿಗೆ ಮತ್ತೆ 2 ಮಕ್ಕಳು. ಅದ್ರಲ್ಲಿ ಧ್ರುವ ಮತ್ತು ಧ್ರುವ ಮತ್ತೆ ಅವ್ರಿಗಿಬ್ಬರು ಹೆಂಡತಿಯರಿದ್ರು. ಹೆಂಡತಿಯರಲ್ಲಿ ಸುರುಚಿ ಮತ್ತೆ ಸುನೀತಿ 2 ಹೆಂಡತಿರು. ಉತ್ತಾನಪಾದಂಗೆ 2 ಹೆಂಡತಿಯರು, ಸುರುಚಿ ಮತ್ತೆ ಸುನೀತಿ. ಸುರುಚಿ ಬಂದು 2ನೇ ಹೆಂಡತಿ. ಉತ್ತಾನಪಾದಂಗೆ ಸುರುಚಿ ಮೇಲೆ ತುಂಬಾ ಪ್ರೀತಿ. ಸೊ ಆಮೇಲೆ ಅವಳು 2ನೇ ಹೆಂಡತಿ, ಆದ್ರೆ ತುಂಬಾ ಪ್ರಿಯವಾದವಳು. ಮೊದಲನೇ ಹೆಂಡತಿ ಬಂದು ಸುನೀತಿ ಮೇಲೆ ಅವರಿಗೆ ಅಷ್ಟು ಪ್ರೀತಿ ಇರ್ಲಿಲ್ಲ. ಅಗಾಧವಾದ ಪ್ರೀತಿ ಅವರಿಗೆ ಸುರುಚಿ ಮೇಲೆ ಇತ್ತು. ಸುನೀತಿಯ ಮಗ ಧ್ರುವ. ಸೊ ಸುನೀತಿಗೆ ಇವನ್ ಒಂದು ದಾಸಿಯ ಇದನ್ನು ಪದನ್ನು ಅವರು ಕೊಟ್ಟಿರ್ಲಿಲ್ಲ. ಅವ್ರಿಗೆ ಅಂದ್ರೆ ಬ್ಯೂಟಿಯಿಂದಾನೋ ಯಾವ್ದಕ್ ಅವ್ರು ಮನಸ್ಸು ಓದ್ತಿದ್ರೋ ಗೊತ್ತಿಲ್ಲ. ಆಮೇಲೆ ನಾವು ಓದ್ತಾ ಭಾಗವತಮಲ್ಲಿ ನೋಡ್ತೀವಿ, ಅವ್ರು ತುಂಬಾ ಪಶ್ಚಾತ್ತಾಪ ಆಗತ್ತೆ ಆ ಬಗ್ಗೆ ಅವ್ರಿಗೆ. ಸೊ ನಾನು ಎಂಥ ಕೆಲಸವನ್ನು ಮಾಡಿದ್ದೆ, ನಾನು ಯಾಕೆ ಅವಳ ಹಿಂದೆ ಬಿದ್ದು ನನ್ನ ಮೊದಲನೇ ಹೆಂಡತಿಗೆ ನಾನು ಯಾಕೆ ದುಃಖ ಕೊಟ್ಟಿದ್ದೆ ಅಂತ ಹೇಳಿ ಅವರು ತುಂಬಾ ಪಶ್ಚಾತ್ತಾಪದ ಒಂದು ಅಗ್ನಿಯಲ್ಲಿ ಬೇಯ್ತಾರೆ. ಸೊ ಅದನ್ನ ನಾವು ನೋಡಿದ್ದೇವೆ. ಮುಂದೆ ಹೋಗ್ತಾ ನಮ್ಗೆ ಗೊತ್ತಾಗತ್ತೆ. ಇವಾಗ ಧ್ರುವ ಅವರು ಅವರ ಒಂದು ಸಿಂಹಾಸನದಲ್ಲಿ ಕೂತ್ಕೊಂಡು ಹೆಂಡತಿ ಜೊತೆಗೆ ಸುರುಚಿ ಜೊತೆ ಕೂತಾಗ
ಸುರುಚಿಗೂ ಒಂದು ಮಗ, ಆಮೇಲೆ ಸುನೀತಿಗೂ ಒಬ್ಬ ಮಗ, ಇಬ್ಬರಿಗೂ ಒಬ್ಬೊಬ್ಬರು ಗಂಡು ಮಕ್ಕಳಿದ್ದಾರೆ. ಸೊ ಸುರುಚಿ ಮತ್ತೆ ಉತ್ಥಾನಪಾದ ಕೂತಾಗ ಅವರ ಮಗನ್ನ ಅವರು ಕೂರಿಸ್ಕೊಂಡಿದ್ದಾರೆ ತೊಡೆ ಮೇಲೆ. ಸುರುಚಿ ಮಗನ ಧ್ರುವನಿಗೆ ಸಹ ಆಸೆ ಆಗುತ್ತೆ, ನಾನ್ ಯಾಕೆ ಕೂರ್ಬಾರ್ದು ತಂದೆ ಮೇಲೆ ತೊಡೆ ಮೇಲೆ. ಸೊ ಅವನು ಕೂರ್ಲಿಕ್ಕೆ ತುಂಬಾ ಇಷ್ಟಪಟ್ಬಿಟ್ಟು ಹೋಗ್ತಾನೆ. ಇಷ್ಟಪಟ್ಬಿಟ್ಟು ಏನ್ ಹೇಳ್ತಾನೆ, ಅಪ್ಪ ನನ್ನನ್ನು ನೀನು ಕೂರಿಸ್ಕೊ ಅಂತ ಹೇಳ್ದ. ತಂದೆ ತಾಯಿ ನೋಡ್ದ, ಮಕ್ಕಳಿಗೆ ಸಹಜವಾದ ಆಸೆ ಅಲ್ವಾ, ಸೊ ಅವರ ತೊಡೆ ಮೇಲೆ ಕೂತ್ಕೊಳ್ಬೇಕು ಅನ್ನೋದು. ಸೊ ಅವನು ಹೋಗಿ ಕೇಳ್ಕೊಂಡಾಗ ಅವನು ಅಷ್ಟು ಪ್ರೀತಿ ತೋರ್ಸೋದಿಲ್ಲ. ಯಾಕೆಂದ್ರೆ ಅವನ್ಗೆ ರಾಣಿಯ ಮೇಲೆ ಪ್ರೀತಿ, ಸುರುಚಿ ಮೇಲೆ ಪ್ರೀತಿ, ಸುರುಚಿ ಮಗನ್ ಮೇಲೆ ಪ್ರೀತಿ. ಹಾಗಾಗಿ ಅವನು ಕೂರಿಸ್ಕೊಳ್ಳೋದಿಲ್ಲ. ಅವಾಗ ಸುರುಚಿ ಏನ್ ಹೇಳ್ತಾಳೆ, ನೀನು ನನ್ನ ಗರ್ಭದಲ್ಲಿ ಹುಟ್ಟಿದ್ದೆ ಆದ್ರೆ ನಿನಗೆ ಇಲ್ಲಿ ಕೂತ್ಕೊಳ್ಳೋ ಅವಕಾಶ ಇತ್ತು. ನೀನು ಏನ್ ಮಾಡು, ಭಗವಂತನ ನೀನು ಪ್ರಾರ್ಥಿಸಿ ನನ್ನ ಗರ್ಭದಲ್ಲಿ ನೀನು ಜನ್ಮ ತಗೋ, ಆಗ ನಿನ್ಗೆ ಇಲ್ಲಿ ಕೂರುವ ಒಂದು ಅವಕಾಶ ಸಿಗತ್ತೆ ಅಂತೇಳಿ ಅವ್ರಿಗೆ ಇನ್ಸಲ್ಟ್ ಮಾಡ್ತಾನೆ. 5 ವರ್ಷದ ಮಗು ಧ್ರುವ, ತುಂಬಾ ದೊಡ್ಡವನಲ್ಲ, ತುಂಬಾ ಚಿಕ್ಕವನ, ತುಂಬಾ 2 ವರ್ಷದ ಹಸುಳೆ ಅಲ್ಲ. 5 ವರ್ಷದ ಮಗು ಆಗಿದ್ದ ಧ್ರುವನ್ಗೆ ತುಂಬಾ ಬೇಸರ ಆಗತ್ತೆ. ಹೌದಾ, ನಾನು ಹಾಗಿದ್ರೆ ನನ್ಗೆ ತಂದೆ ಪ್ರೀತಿ ಸಿಗೋದಿಲ್ವಾ ಅಂತ ತುಂಬಾ ನೊಂದು ಮಗು ಏನ್ ಮಾಡುತ್ತೆ, ಒಂದೇ ಸರಿ ಬೇಜಾರ್ ಮಾಡ್ಕೊಂಡು ಸುನೀತಿ ಹತ್ರ ಬರ್ತೇನೆ. ಸುನೀತಿ ತನ್ನ ಕೋಣೆಯಲ್ಲಿರ್ತಾಳೆ, ಅವಳಿಗಾಗ್ಲೇ ವಿಚಾರ ತಿಳಿದಿರತ್ತೆ. ವಿಚಾರ ತಿಳಿದು ತುಂಬಾ ಮರಗ್ತಾ ಇರ್ತಾಳೆ, ತುಂಬಾನೇ ಅಳ್ತಾ ಇರ್ತಾಳೆ, ಬೇಜಾರ್ ಮಾಡ್ಕೊಳ್ತಾಳೆ. ಬಂದ್ಬಿಟ್ಟು ಅವ್ನು ಹೇಳ್ತಾನೆ, ಈ ತರ ಎಲ್ಲ ಆಯ್ತು ಅಂದ್ರೆ ಅವಳಿಗೆ ವಿಷಯ ಸಹ ಗೊತ್ತಾಗಿರತ್ತೆ. ಆಮೇಲೆ ಧ್ರುವ ಹೇಳ್ಬೇಕಾದ್ರೆ ಅವಳು ಅದನ್ನು ಹೇಳ್ತಾನೆ, ಏನ್ ಹೇಳಿದ್ಲು ನಂಗೆ ಚಿಕ್ಕಮ್ಮ, ನನ್ಗೇನ್ ಹೇಳಿದ್ಲು ಅಂತ ಹೇಳಿದ್ರೆ, ನಾನು ಭಗವಂತನ ಪ್ರೇಯರ್ ಮಾಡಿದ್ರೆ, ಭಗವಂತನ ಒಲಿಸ್ಕೊಂಡ್ರೆ ನನಗೆ ಈ ತರ ಸಿಂಹಾಸನದ ಮೇಲೆ ಕೂರುವ ಒಂದು ಅವಕಾಶ ನನ್ನದಾಗತ್ತೆ ಅಂತ ಹೇಳಿದ್ರು ಅಂತ ಹೇಳಿದಾಗ ಅವನ್ಗೆ ಯಾವುದೇ ರೀತಿ ಹೌದು ಅವರು ಕೆಟ್ಟವರು, ಅವರು ಅಸೂಯೆಯಿಂದ ಹೇಳಿದ್ರು ಅನ್ನೋ ವಿಚಾರವನ್ನ ಹೇಳೋದಿಲ್ಲ. ಯಾಕೆಂದ್ರೆ ಅವಳು ಒಂದು ತುಂಬಾ ಒಳ್ಳೆಯ ಡಿವೋಟಿ, ಅವಳು ಭಕ್ತೆ, ವಿಷ್ಣುವಿನ ಭಕ್ತಳು ಅವಳು ಸುನೀತಿ. ಅವಳು ಹೇಳ್ತಾಳೆ, ಹೌದು ಅವಳು ನಿಂಗೆ ಒಳ್ಳೆ ಮಾರ್ಗವನ್ನೇ ತೋರಿಸಿದ್ದಾಳೆ. ಅವಳೇನ್ ಹೇಳಿದ್ದು, ನಿಂಗೆ ವಿಷ್ಣುವಿನ ಆರಾಧನೆ ಮಾಡ್ಲಿಕ್ಕಲ್ವಾ, ಹೌದು ಮಾಡು ವಿಷ್ಣುವಿನ ಆರಾಧನೆ. ಸೊ ಅವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ವಿಚಾರಗಳನ್ನ ಅವಳು ತುಂಬಿಸ್ಲಿಲ್ಲ. ಈಗ ಸಾಮಾನ್ಯವಾಗಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಈ ತರ ವಿಷಯಗಳು ಬಂದಾಗ ನಾವು ಹೌದು ಅವ್ರು ಹಂಗ್ ಹೇಳಿದ್ರ, ಹಾಗಿದ್ರೆ ನಾವ್ ಏನ್ ಮಾಡ್ಬೇಕು, ಅವ್ರು ಅಂತವ್ರು ಇಂಥವ್ರು ಅಂತ ಬೇಕಾದ್ರೆ ಹೇಳ್ಬಿಡ್ತೀವಿ. ಬಟ್ ಅವಳು ಆ ರೀತಿ ಏನು ಹೇಳ್ದೆ ಏನ್ ಹೇಳ್ತಾಳಂದ್ರೆ, ಇಲ್ಲ ಅವ್ರು ನಿಮ್ಗೆ ಭಗವಂತನನ್ನ ಒಲಿಸ್ಕೊಳ್ಳೋ ಒಂದು ವಿಚಾರವನ್ನ ಹೇಳಿದ್ದಾಳೆ. ಸೊ ನೀನು ಅವ್ರ ಏನ್ ಮಾಡು, ಕ್ಷಮಿಸಿ, ಯಾವುದೇ ದ್ವೇಷ ಅಸೂಯೆ ಭಾವನೆಗಳನ್ನ ಇಟ್ಕೊಳ್ದೆ ನೀನೇನ್ ಮಾಡ್ಬೇಕು, ನೀನು ಹೋಗಿ ಭಗವಂತನ ಒಲಿಸ್ಕೊಳಕ್ಕೆ ನೀನ್ ಎಲ್ಲಿ ಹೋಗ್ಬೇಕು, ಈಗ ಅರಣ್ಯಕ್ಕೆ ಹೋಗ್ಬೇಕು. ಸಾಮಾನ್ಯವಾಗಿ ಇವಾಗ ಋಷಿಮುನಿಗಳು ಹೋಗೋದಲ್ಲಿಗೆ ಅರಣ್ಯಕ್ಕೆ ಅಲ್ವಾ ಒಲಿಸ್ಕೊಳಕ್ಕೆ ಭಗವಂತನ. ಸೊ ಹಾಗ ಹೇಳ್ದಾಗ ಅವನು ಧ್ರುವಂಗೆ ಇವಾಗ ತುಂಬಾ ಅಷ್ಟೊಂದೇನು ಸ್ಪಿರಿಚುವಲ್ ಇನ್ಕ್ಲಿನೇಷನ್ ಇರ್ಲಿಲ್ಲ ಇವಾಗ. ಯಾಕಂದ್ರೆ ತುಂಬಾ ಹಸುಳೆ, ಚಿಕ್ಕ ಆಡುವ ಒಂದು ಆ ವಯಸ್ಸು, ಆ ವಯಸ್ಸಿಗೆ 5ನೇ ವಯಸ್ಸಿಗೆ ಅವ್ರಿಗೆ ಏನ್ ಗೊತ್ತಿರತ್ತೆ, ಆಟ ಆಡೋದ್ ಬಿಟ್ರೆ. ಸೊ ಅವನ್ಗೆ ಆದ್ರೆ ಒಂದು ಇವಾಗ ಅವ್ರಿಗೆ ತುಂಬಾ ಪೆಟ್ಟು ಬಿದ್ದಿದೆ ಅವನ ಅಹಂಕಾರ, ಅವನ ಮನಸ್ಸು ಮೃದುವಾದದ್ದಲ್ಲ ಮಕ್ಕಳದು, ಮನಸ್ಸಿಗೆ ತುಂಬಾ ಪೆಟ್ಟು ಬಿದ್ದಿದ್ರಿಂದ ಅವನಿವಾಗ ಏನ್ ಕೇಳ್ಕೊಳ್ತಾ ಇದ್ದಾನಂದ್ರೆ, ಭಗವಂತನ ಇವಾಗ ಏನ್ ಕೇಳ್ಕೊಳ್ಲಿಕ್ಕೆ ಅವನು ಹೋಗ್ಬೇಕು, ನನಗೆ ನನ್ನ ತಂದೆ ತಾತರಿಗಿನ್ನೂ ಇನ್ನೂ ದೊಡ್ಡದಾದ ಒಂದು ಸಾಮ್ರಾಜ್ಯ ನನ್ನದಾಗ್ಬೇಕು. ನನ್ಗಿವತ್ತು ಇನ್ಸಲ್ಟ್ ಆಯ್ತಲ್ವಾ, ಸೊ ಇದನ್ನ ನಾನು ಈ ಪ್ರತೀಕಾರಕ್ಕಾಗಿ ನನ್ಗೇನ್ ಸಿಗ್ಬೇಕು, ದೊಡ್ಡದಾದ ಸಾಮ್ರಾಜ್ಯ ಸಿಗ್ಬೇಕು ಅನ್ನೋ ಒಂದು ಇದನ್ನೊಂದಿಗೆ ಡಿಸೈರ್ ಆಸೆ ಒಂದಿಗೆ ಅವ್ರು ಎಲ್ಲಿಗೆ ಹೋಗ್ಲಿಕ್ಕೆ ಹೊರಟ್ರು, ಇವಾಗ ಈ ಅರಣ್ಯಕ್ಕೆ ಹೊರಟು ಗೃಹತ್ಯಾಗ ಮಾಡ್ಬಿಟ್ಟು ಅರಣ್ಯಕ್ಕೆ ಹೋಗ್ತಾರೆ. ತಾಯಿ ಆದವಳು ಅವನ್ಗೆ ಮೋಟಿವೇಟ್ ಮಾಡ್ತಾರೆ, ಅವ್ರಿಗೆ ಎನ್ಕರೇಜ್ ಮಾಡ್ತಾರೆ, ಅವರೊಂದು ಪ್ರೇರಣೆ ಆಗ್ತಾರೆ. ಅವ್ರು ಹೇಳೋದಿಲ್ಲ, ನೀನು ಚಿಕ್ಕ ಮಗು, ನೀನ್ ಹೇಗ್ ಹೋಗ್ತೀಯಾ, ನೀನ್ ಹೇಗ್ ಪ್ರೇಯರ್ ಮಾಡ್ತೀಯಾ, ಅರಣ್ಯದಲ್ಲಿ ಅವ್ರು ಇರ್ತಾರೆ, ಹುಲಿ ಇರತ್ತೆ, ಸಿಂಹ ಇರತ್ತೆ, ಏನು ಹೆದರ್ಸೋದಿಲ್ಲ. ಶಿ ಎನ್ಕರೇಜಸ್, ಚೆನ್ನಾಗಿ ಎನ್ಕರೇಜ್ ಮಾಡಿ ನೀನು ಹೋಗು ಅಂತ ಹೇಳಿದಾಗ ಅವರ ಸಂಕಲ್ಪ ಹೇಗೆ ಇಲ್ಲಿ ನೋಡಿ, ಎಷ್ಟು ಒಂದು 5 ವರ್ಷದ ಮಗುವಿನಲ್ಲಿ ಭಗವಂತನ ಒಲಿಸ್ಕೊಳ್ಬೇಕು ಅನ್ನುವ ಒಂದು ಸಂಕಲ್ಪ ಅವ್ರಿಗೆ ಅಷ್ಟು ಸ್ಟ್ರಾಂಗ್ ಆಗಿತ್ತು.
ಅವ್ರು ಒಂದಿಷ್ಟು ಅಯ್ಯೋ ನಾನ್ ಹೇಗ್ ಹೋಗ್ಲಿ, ಮಗುಗ್ ಭಯ ಆಗ್ತದಲ್ವಾ, ನಮ್ಮ ಮಕ್ಳು ಈ ಬೀದಿ ಬಿಟ್ಟು ಇನ್ನೊಂದ್ ಬೀದಿ ಆಡ್ಲಿಕ್ಕೆ ಹೋದ್ರೆ ನಮ್ಗೆ ಭಯ ಆಗತ್ತೆ, ಇನ್ನು ಅರಣ್ಯಕ್ಕೆ ಎಲ್ಲಿಂದ ಕಳ್ಸೋದು. ಆದ್ರೆ ಅವನು ಹೆದರ್ಕೊಳ್ಳೋದಿಲ್ಲ, ನೀನ್ ಹೋಗು ಅಂತ ಹೇಳಿದಾಗ ಆ ಒಂದು ಸಂಕಲ್ಪ ಹೇಗಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ಏನ್ ಇಷ್ಟ ಇತ್ತು, ನಾನ್ ಭಗವಂತನ ಒಲಿಸ್ಕೊಳ್ಬೇಕು, ಆ ಸಂಕಲ್ಪದೊಂದಿಗೆ ಅವ್ರು ಹೋಗ್ತಾರೆ. ದಟ್ ಡಿಟರ್ಮಿನೇಷನ್ ಆಸ್ ಅನ್ವೇವರಿಂಗ್, ಅದ್ರಲ್ಲಿ ಏನೂ ಇದಿರ್ಲಿಲ್ಲ ಅವ್ರಿಗೆ. ಇವಸ್ ಪಕ್ಕ ಅದ್ರಲ್ಲಿ ಅವರು ನನ್ಗೆ ಯಾವುದೇ ತರದ ಒಂದು ಭಯ ಇದು ಏನೂ ಅವ್ರ ತಲೆಯಲ್ಲಿ ಬರ್ಲೇ ಇಲ್ಲ. ಸೊ ನಾನ್ ಇವಾಗ ಅರಣ್ಯಕ್ಕೆ ಹೋಗ್ಬೇಕು, ನಾನು ಭಗವಂತನ ಹೊಲಿಸ್ಕೊಳ್ಬೇಕು, ಇಷ್ಟೇ ಅವ್ರ ತಲೆಯಲ್ಲಿ ಇದ್ದಿದ್ದು. ಹೋದ್ರು, ಅಲ್ಲಿ ಅರಣ್ಯಕ್ಕೆ ಹೋಗಿ ಒಂದು ಪ್ರತಿ ಪುಷ್ಪಕ್ಕೂ, ಒಂದು ಗಿಡಗಳಿಗೂ, ಪ್ರಾಣಿಗಳಿಗೂ ಎಲ್ಲರಿಗೂ ಕೇಳ್ತಾರೆ. ಕೇಳ್ಬಿಟ್ಟು ಭಗವಂತನ, ಯಾಕೆಂದ್ರೆ ಇನ್ನು ಒಲಿಸ್ಕೊಳ್ಳೋ ಮಾರ್ಗ ಹೇಗೆ, ಭಗವಂತನ ಹೇಗೆ ನಾವು ಒಲಿಸ್ಕೊಳ್ಬೇಕಂದ್ರೆ ಅದನ್ನ ನಮ್ಗೆ ತಿಳಿಸ್ಕೊಳ್ಳೋಕ್ ಒಬ್ಬರ ಗೈಡೆನ್ಸ್ ಬೇಕಲ್ವಾ. ಸುಮ್ನೆ ನಾವು ಹೋಗ್ಬಿಟ್ಟು ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಸ್ಕೂಲಿಗೆ ನಮ್ಗೆ ಇವಾಗ ನಾವು ಹೋಗ್ತೀವಿ, ಯಾಕಂದ್ರೆ ನಾವು ABCD ಇಂದಾನು ನಾವು ಕಲಿಬೇಕಂದ್ರೆ ನಮ್ಗೆ ಒಬ್ರು ಗುರುಗಳು ಬೇಕು. ಇವ್ರಿಗೆ ಬಟ್ ಡಿಸೈರ್ ವಾಸ್ ವೆರಿ ಸ್ಟ್ರಾಂಗ್. ಆ ಡಿಟರ್ಮಿನೇಷನ್ ಇತ್ತಲ್ಲ, ನಾನು ಏನೇ ಆದ್ರೂ ಈ ಅರಣ್ಯದಿಂದ ಹೋಗಲ್ಲ, ನಾನು ಇಲ್ಲೇ ಇದ್ದು ಭಗವಂತನ ಒಲಿಸ್ಕೊಳ್ಬೇಕು ಅನ್ನೋ ಒಂದು ಅವರ ಸಂಕಲ್ಪ, ಒಂದ್ ದೃಢ ನಿರ್ಧಾರ ತುಂಬಾ ಪಕ್ಕಾ ಆಗಿತ್ತು. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಒಂದೊಂದು ಗಿಡ ಮರಗಳಿಗೂ ಕೇಳ್ತಾ ಇರ್ಬೇಕಾದ್ರೆ ಭಗವಂತ ಅವ್ರಿಗೆ ಗುರುವನ್ನ ಕಳಿಸ್ತಾರೆ. ಗುರು ಯಾರು? ನಾರದ ಮುನಿಗಳು. ನಾರದ ಮುನಿಗಳು ಬಂದ್ಬಿಟ್ಟು ಅವ್ರನ್ನ ಹೇಳ್ತಾರೆ, ನೀನಿನ್ನು ಚಿಕ್ಕ ಮಗು, ಧ್ರುವ, ನೀನಿನ್ನು ಹಸುಳೆ, 5 ವರ್ಷದ ಬಾಲಕ, ನೀನು ಹೋಗಿ ಇದನ್ನ ಇವಾಗ ನಾನು ಅರಣ್ಯದಲ್ಲಿ ತಪಸ್ಸು ಮಾಡಿ ಭಗವಂತನ ಒಲಗಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ಆಗದ ವಿಚಾರ. ಸೊ ನೀನೇನ್ ಮಾಡ್ಬಹುದು, ದೊಡ್ಡವನಾದ್ಮೇಲೆ ಒಲಿಸ್ಕೊ, ಪರವಾಗಿಲ್ಲ, ನೀನ್ ಇವಾಗ ಹೋಗು, ವಾಪಸ್ ಹೋಗು ನೀನು ಅರಮನೆಗೆ. ಅರಮನೆಯಲ್ಲಿ ಹುಟ್ಟಿ ಬೆಳೆದವನನ್ನು, ಅರಮನೆಯ ವರ್ಣನೆ ಹೇಗಿದೆ ಗೊತ್ತಾ, ಭಾಗವತಮಲ್ಲಿ ಓದ್ಬೇಕು, ಉತ್ಥಾನಪಾದನ ಅದು ಅರಮನೆಯ ವರ್ಣನೆ ತುಂಬಾ ಸುಂದರವಾಗಿದೆ. ಸೊ ಅಲ್ಲಿ ಅಂತ ಅರಮನೆಯಲ್ಲಿ ಇದ್ದ ಹುಡುಗ ಅರಣ್ಯಕ್ಕೆ ಬಂದು, ನನಗೆ ಯಾರು ಬೇಕಿವಾಗ, ನನ್ಗೆ ಕೃಷ್ಣ ಬೇಕೇ ಬೇಕು, ವಿಷ್ಣು ಬೇಕೇ ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ತಪಸ್ಸನ್ನ ಶುರು ಮಾಡ್ಲಿಕ್ಕೆ ಬಂದಿದ್ದಾರೆ. ಬಟ್ ಅವ್ರಿಗೆ ಗೈಡೆನ್ಸ್ ಕೊಡ್ಲಿಕ್ಕೆ ಈಗ ಕೃಷ್ಣ ಯಾರನ್ನ ಕಳ್ಸಿರೋದು? ನಾರದ ಮುನಿಗಳು. ಯಾಕೆಂದ್ರೆ ಕೃಷ್ಣ ತುಂಬಾ ದೂರ ಇಲ್ಲ, ಭಗವಂತ ನಮ್ಮ ಹೃದಯದಲ್ಲೇ ಇದ್ದಾನಲ್ವಾ. ಸೊ ಹೃದಯದಲ್ಲಿ ಇದ್ದಾಗ ನಮ್ಗೇನ್ ಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿದೆ. ನಮ್ಮ ಆ ಆಸೆಗಳನ್ನ ಪೂರ್ತಿ ಮಾಡಕ್ಕೆ ಭಗವಂತ ಏನ್ ಮಾಡ್ತಾರೆ, ಗುರುವನ್ನ ಕಳಿಸ್ತಾರೆ. ಗುರು ಆಮೇಲೆ ನಮ್ಗೆ ಕೃಷ್ಣನ್ ಕೊಡ್ತಾರೆ. ಸೊ ನಮ್ಮ ಡಿಸೈರ್ ಯಾವಾಗ್ಲೂ ಅದು ಸಿನ್ಸಿಯರ್ ಆಗಿರ್ಬೇಕು. ಸೊ ಇವಾಗ ಯಾರು ಬಂದಿದ್ದು? ನಾರದ ಮುನಿಗಳು ಅವರ ಆಧ್ಯಾತ್ಮಿಕ ಗುರುಗಳು. ಅವ್ರು ಹೇಳ್ತಾರೆ, ಧ್ರುವ ಹೇಳ್ತಾನೆ ತನ್ಗೆ ಏನ್ ಬೇಕು ಅಂತ, ನನಗೆ ದೊಡ್ಡದಾದ ಒಂದು ಲೋಕ, ರಾಜ್ಯ ಸಾಮ್ರಾಜ್ಯ ಬೇಕು, ಅದು ನನ್ನ ತಂದೆಗಿನ್ನೂ ದೊಡ್ಡದಿರ್ಬೇಕು, ತಂದೆಯ ಸಾಮ್ರಾಜ್ಯಗಿನ್ನ ದೊಡ್ಡದಿರ್ಬೇಕು, ಬ್ರಹ್ಮನ ಸಾಮ್ರಾಜ್ಯಗಿನ್ನ ದೊಡ್ಡದಿರ್ಬೇಕು. ಬ್ರಹ್ಮ ಇಸ್ ಅ ಕ್ರಿಯೇಟರ್ ಆದ್ರೂನು ನನ್ಗೆ ಅದ್ರಗಿನ್ನೂ ದೊಡ್ಡದಿರ್ಬೇಕು ಅಂತ ಹೇಳಿದಾಗ ನಾರದ ಮುನಿಗಳು ತುಂಬಾ ಹೇಳ್ತಾರೆ, ಇಲ್ಲಪ್ಪ ನಿನ್ ಮನೆ ಹೋಗು, ನೀನ್ ದೊಡ್ಡವನಾದ್ಮೇಲೆ ಬಂದು ನೀನ್ ಇದೇ ಒಂದು ಇದನ್ನ ಮತ್ತೆ ಮುಂದುವರ್ಸು, ಈಗ ನಿನ್ ಮನೆ ಹೋಗು ಅಂದಾಗ ಅವನು ಇಲ್ಲ, ನಾನ್ ಹೋಗಲ್ಲ ಅಂತ ಹೇಳ್ತಾನೆ. ಸರಿ, ಅವನು ತುಂಬಾ ಟೆಸ್ಟ್ ಮಾಡ್ತಾರೆ ನಾರದ ಮುನಿಗಳು, ಏನು ಹೋಗೋ ಹುಡುಗ ಅಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತೆ. ಆಮೇಲೆ ಅವರು ಅವನ್ಗೆ ಯಾವ ರೀತಿಯಾಗಿ ಒಲಿಸ್ಕೊಳ್ಬೇಕು ಭಗವಂತನ ಅಂತ ಅಷ್ಟಾಂಗ ಯೋಗದ ಒಂದು ಇದು ಹೇಳ್ತಾರೆ. ಅವ್ರಿಗೆ ವಿದ್ಯೆಯನ್ನ ಅವ್ರಿಗೆ ಹೇಳ್ಕೊಡ್ತಾರೆ. ಆಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ಕೊಡ್ತಾರೆ. ಹೇಗೆ ದೇವರ ಆರಾಧನೆಯನ್ನ ಮಾಡ್ಬೇಕು, ಹೇಗೆ ಒಲಿಸ್ಕೊಳ್ಬೇಕು ಅನ್ನೋ ಎಲ್ಲಾ ವಿಚಾರಗಳನ್ನ ಅವನಿಗೆ ಹೇಳ್ಕೊಟ್ಟು ಅವರು ಎಲ್ಲಿಗೆ ಹೋಗ್ತಾರೆ, ಉತ್ಥಾನಪಾದನ ರಾಜ್ಯಕ್ಕೆ ಬರ್ತಾರೆ. ಇದ್ರಲ್ಲಿ ಹೇಗ್ ಸ್ಟಾರ್ಟ್ ಮಾಡಿದ್ರು ಇವಾಗ ಧ್ರುವ ಮೊದಲನೇ ತಿಂಗಳಲ್ಲಿ 3 ದಿನಕ್ಕೆ ಒಂದ್ಸರಿ ಮಾತ್ರ ಹಣ್ಣುಗಳನ್ನ ತಿಂತಾ ಇದ್ದ. ಯಾವ್ದಾದ್ರು ಕಪ್ಪಿತ ಹಣ್ಣುಗಳನ್ನ ಹೆಸರು ಮಾಡ್ತಾಯಿತ್ತು ನನಗೆ. ಕಪ್ಪಿತ ಹಣ್ಣುಗಳು, ಅದನ್ನ ಬರೀ ಮಂಗಗಳು ಮಾತ್ರ ತಿನ್ನೋದು, ಮನುಷ್ಯರು ತಿನ್ನೋದಲ್ಲ. ಆದ್ರೂ ಸಹ 3 ದಿವಸಕ್ಕೆ ಒಂದು ಸಾರಿ ಅವ್ರು ಆ ಫ್ರೂಟ್ ನ ತಿಂತಾ ಇದ್ರು. 2ನೇ ತಿಂಗಳಲ್ಲಿ 6 ದಿನಕ್ಕೆ ಒಂದ್ಸರಿ ಅವ್ರು ಏನ್ ತಿಂದ್ರು ಅಂದ್ರೆ ಹುಲ್ಲು ಮತ್ತೆ ಲೀವ್ಸ್ ಅಂತ ಹೇಳಿದ್ರೆ ಇದು ಒಣ ಎಲೆಗಳನ್ನ ಹುಡುಕಿ ತಿಂತಾ ಇದ್ರು 6 ದಿನಕ್ಕೆ ಒಂದ್ಸರಿ. 2ನೇ ತಿಂಗಳು. 3ನೇ ತಿಂಗಳು 9 ದಿನಕ್ಕೆ ಒಂದ್ಸರಿ ನೀರನ್ನ ಕುಡಿತಾ ಇದ್ರು. 9 ದಿನಕ್ಕೆ ಒಂದ್ಸರಿ ನೀರು. 4ನೇ ತಿಂಗಳಿಗೆ 12 ದಿನಕ್ಕೆ ಒಂದು ಸಾರಿ ಉಸಿರಾಡ್ತಾ ಇದ್ರು. ಆಮೇಲೆ 5ನೇ ತಿಂಗಳು ಅವರು ಈ ಬ್ರೀದ್ ಮೇಲೆ, ಉಸಿರಾಟದ ಮೇಲೇನೆ ಅವ್ರ ಕಾನ್ಸಂಟ್ರೇಷನ್ ಇತ್ತು. ಮತ್ತೆ 6ನೇ ತಿಂಗಳು ಸ್ಟಾಪ್ ಬ್ರೀದಿಂಗ್, ಅವ್ರು ಉಸಿರು ತಗೊಳ್ಳೋದನ್ನ ನಿಲ್ಲಿಸ್ಬಿಟ್ರು. ಈ ರೀತಿಯ ಒಂದು
ಆ ದೃಢ ನಿಶ್ಚಯ ಇತ್ತಲ್ಲ, ಭಗವಂತನ ನಾವು ಒಲಿಸ್ಕೊಳ್ಳೇಬೇಕು. 1ನೇ ತಿಂಗಳು ಬರೀ 3 ದಿನಕ್ಕೊಂದ್ಸರಿ, 2ನೇ ತಿಂಗಳು 6 ದಿನಕ್ಕೊಂದ್ಸರಿ, ಅದು ಬರೀ ಅದು ಎಂತ ಗ್ರಾಸ್ ಮತ್ತೆ ಲೀವ್ಸ್, ಆ ಎಲೆಗಳನ್ನ ತಿನ್ನೋದು, ಒಣ ಎಲೆಗಳನ್ನ. ಮತ್ತೆ 3ನೇ ತಿಂಗಳು ಬರೀ ನೀರು, 4ನೇ ತಿಂಗಳು ಉಸಿರಾಟ, ಬರೀ ನೀರು ಉಸಿರಾಟದಲ್ಲಿ ಇದ್ದಿದ್ದು, ಬರೀ ಏರ್. ಆಮೇಲೆ 5ನೇ ತಿಂಗಳು ಪೂರ್ತಿ ಅದ್ರ ಮೇಲೆ ಗಮನ, ಅಂದ್ರೆ ಸಮಾಧಿಗೆ ರೀಚ್ ಆಗ್ತಾರ ಅವ್ರು. 6ನೇ ತಿಂಗಳು ಅದನ್ನು ಸ್ಟಾಪ್ ಮಾಡ್ತಾರೆ, ಉಸಿರಾಡೋದನ್ನು ಸ್ಟಾಪ್ ಮಾಡಿದಾಗ ಎಲ್ಲಾ ಜೀವಿಗಳು ಭೂಲೋಕದಲ್ಲಿ, ಸ್ವರ್ಗಲೋಕದಲ್ಲಿ ಎಲ್ಲರೂ ಇದಾಗ್ಲಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಎಲ್ಲರಿಗೂ ತೊಂದರೆ ಆಯ್ತು ಅವಾಗ, ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾರಿಗೂ. ಯಾಕಂದ್ರೆ ಭಗವಂತ ಧ್ರುವನ್ನ ಹೃದಯದಲ್ಲಿ ವಾಸ ಮಾಡಿದ್ರಲ್ವಾ, ಹೃದಯದಲ್ಲಿ ಅವನು ನೋಡ್ತಾ ಇದ್ದ. ಸೊ ಅಲ್ಲೇ ವಾಸ, ಅಲ್ಲೇ ಅವನು ಕಾನ್ಸಂಟ್ರೇಷನ್ ಎಲ್ಲ ಹೃದಯದಲ್ಲಿ ಇದ್ದಿದ್ದು. ಭಗವಂತನೇ ಅಲ್ಲಿ ಕೂತಿದ್ರಿಂದ ಭಗವಂತ ಸಪ್ಲೈಂಗ್ ಎವ್ರಿಥಿಂಗ್ ಅಲ್ವಾ. ನಮ್ಗೆ ಎಲ್ಲಾನು ಬರೋದು ಯಾರಿಂದ? ಭಗವಂತನಿಂದ. ಅದರದ್ದೇನು ನಮ್ಗೆ ಜ್ಞಾಪಕ ಇರೋದಿಲ್ಲ. ಸೊ ನಮ್ಗೆ ಒಂದು ಗ್ರಾಟಿಟ್ಯೂಡ್ ಇಲ್ಲ. ನಮ್ಗೆ ಒಂದು ಗಾಳಿಯನ್ನ ಮಾಡೋ ಶಕ್ತಿ ಇದೆಯಾ, ನೀರನ್ನ ಮಾಡೋ ಶಕ್ತಿ ಇದೆಯಾ, ಲೈಟ್ ಮಾಡೋ ಶಕ್ತಿ ಇದೆಯಾ? ಸೊ ಇವೆಲ್ಲ ಏನು ಇಲ್ಲ, ಎಲ್ಲ ಭಗವಂತನಿಂದ ಬರ್ತಾ ಇದೆ. ಆದ್ರೂ ಸಹ ನಮ್ಗೆ ಭಗವಂತನ ಜ್ಞಾಪಕವೇ ಬರೋದಿಲ್ಲ. ಸೊ ಆ ಹೃದಯದಲ್ಲಿ ಕೂತಾಗ ಇವ್ರಿಗೆಲ್ಲ ಏನು ಸಪ್ಲೈ ಆಗ್ತಿಲ್ವಲ್ಲ ಇವಾಗ ಬೇರೆ ಯಾರಿಗೂ. ಎಲ್ಲಾ ಜೀವಿಗಳು, ದೇವತೆಗಳು ಎಲ್ಲ ಶುರು ಮಾಡ್ಬಿಟ್ರು ಪ್ರೇಯರ್, ಭಗವಂತ ನಮ್ಗೆ ಉಸಿರಾಡಕ್ ಆಗ್ತಿಲ್ಲ ಅಂತೇಳಿ. ಆವಾಗ ಅವ್ರು ಹೇಳ್ತಾರೆ, ಇದು ಧ್ರುವನ ಒಂದು ಅವರ ತಪಸ್ಸಿನ ಫಲ ಇದು. ನಾನು ಇದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂದ್ಬಿಟ್ಟು ದೆನ್ ವಿಷ್ಣು ಅವರ ಹೃದಯದಿಂದ ಆಚೆ ಬರ್ತಾರೆ. ಆಚೆ ಬಂದು ಅವ್ರ ಮುಂದೆ ಸಾಕ್ಷಾತ್ಕಾರವಾಗಿ ದರ್ಶನವನ್ನು ಕೊಡ್ತಾರೆ. ಧ್ರುವ ಒಳಗೆ ತಪಸ್ಸು ಮಾಡ್ಕೊಂಡು ಅವ್ನು ನೋಡ್ತಾ ಇದ್ದವನು, ಅವನ್ಗೆ ಕಾಣೋದಿಲ್ಲ, ಭಗವಂತನ ಒಂದು ಇದು ಗೋಚರ ಆಗೋದಿಲ್ಲ ಅಲ್ಲ. ಆವಾಗ ತುಂಬಾ ಅವನ್ಗೆ ಭಯ ಆಗ್ತಾರೆ. ನಾನು ಎಷ್ಟೊತ್ತು ನೋಡ್ತಾ ಇದ್ದೆ, ವಿಷ್ಣು ಎಲ್ಲಿ ಹೋದ್ರು ಅಂತ ಕಣ್ಬಿಡ್ತಾನೆ. ಆಗ ನೋಡಿದ್ರೆ ಅವನ ಕಣ್ಮುಂದೆ ಯಾರಿದ್ದಾರೆ? ವಿಷ್ಣು. ಸೊ ಭಗವಂತ ಅವನಿಗೆ ಕಣ್ಣು ಮುಂದೆ ಇದ್ದಾನೆ. ಅವರು ಮಾಡಿರೋ ಒಂದು ಇಲ್ಲಿವರೆಗೂ ತುಂಬಾ ಅವರ ಒಂದು ಡಿಟರ್ಮಿನೇಷನ್ ಬಗ್ಗೆ, ಅವರ ಒಂದು ಸಂಕಲ್ಪದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಭಾಗವತಂನ ಖಂಡಿತ ಓದಿ. 4ನೇ ಸ್ಕಂದ ಅಧ್ಯಾಯ 8, 9 ಅಂತೂ ಇದ್ರಲ್ಲಿ ತುಂಬಾ ಇದೆ. ಸೊ ಅವ್ರು ಯಾವ ರೀತಿ ಕಷ್ಟ ಬಂದ್ರು ಇಲ್ಲ, ನನ್ ಭಗವಂತ ನೋಡ್ಬೇಕು ಅನ್ನೋ ಒಂದೇ ಒಂದು ಸಂಕಲ್ಪ ಅವರಲ್ಲಿತ್ತು. ಅವರು ಮಾಡಿರೋ ಒಂದೊಂದು 3 ದಿನಕ್ಕೆ, 6 ದಿನಕ್ಕೆ, 9 ದಿನಕ್ಕೆಲ್ಲ ನೋಡ್ಬೇಕ. ನನ್ಗೆ ಅನಿಸ್ತಾ ಇದ್ದು, ನಾವು ಮಾಡೋ 1-2 ಏಕಾದಶಿಗೆ ಇದನ್ ಬಿಟ್ರೆ ಇನ್ನೊಂದ್ ಯಾವ್ ತಿನ್ಬೋದು, ಇದನ್ ಬಿಟ್ರೆ ಮತ್ತೊಂದ್ ಯಾವ್ ತಿನ್ಬೋದು ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಸಾಬುದಾನ ಬಿಟ್ರೆ ವರೆ ತಿನ್ಬೋದಾ, ವರೆ ತಿನ್ಬಿಟ್ರೆ ಇನ್ನೊಂದ್ ತಿನ್ಬೋದಾ, ಮತ್ತೊಂದ್ ತಿನ್ಬೋದಾ. ಸೊ ನಮ್ಗೆ ಆಕ್ಚುಲಿ ಏಕಾದಶಿ ಎಲ್ಲ ಮಾಡಿರೋದೇ ನಮ್ಮ ದೇಹದ ಅಗತ್ಯಗಳನ್ನ ಕಡಿಮೆ ಮಾಡ್ಕೊಂಡು ಭಗವಂತನಿಗೆ ನಾವು ಜಾಸ್ತಿ ಟೈಮ್ ಕೊಡ್ಬೇಕು ಅಂತ. ನಮ್ಗೆ ಇವತ್ತು ಆರೋಗ್ಯದಿಂದ ಕೂಡದೇ ಇರೋರಿಗೆ ಆ ಮಾತು ಬೇರೆ. ಆದ್ರೆ ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದ್ರ ಕಡೆ ಗಮನ ಇಲ್ಲ. ನಮ್ಗೆ ಗಮನ ಸ್ವಲ್ಪ ಜಾಸ್ತಿಯೇ ಕಡಿಮೆ ಇದೆ. ಸೊ ಇದನ್ನ ಯಾವುದನ್ನು ಕಷ್ಟಪಡದೆ ಸಿಗೋದಿಲ್ಲ. ನಮ್ಮ ಶಿಕ್ಷಾ ಗುರುಗಳು ಕುಲದೀಪಕ ಸುಂದರಿ ಮಾತಾಜಿ ಅಂತ ನಮ್ಗೆ ಇದ್ದಿದ್ರು. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ನೋ ಪೇನ್ ನೋ ಗೇನ್ ಅಂತೇಳಿ. ಯಾವಾಗ್ಲೂ ಇದೊಂದು ಬರ್ಕೊಂಡ್ಬಿಡು ಅಂತೇಳಿ ಯಾವಾಗ್ಲೂ ಹೇಳ್ತಾ ಇದ್ರು. ನಾವು ಇಲ್ಲ ಇವತ್ತು ಕ್ಲಾಸಿಗೆ ಬರ್ಲಿಕ್ಕೆ ಕಷ್ಟ ಆಯ್ತು, ಇಲ್ಲ ಅದಕ್ಕೆ ಬರ್ಲಿಲ್ಲ, ಮತ್ತೊಂದೊಂದು ನೆವಗಳನ್ನ ಹೇಳ್ತಾ ಇದ್ರೆ ಅವರು ಮೊದ್ಲೇ ಹೇಳ್ತಾ ಇದ್ರು, ಕೃಷ್ಣನನ್ನ ನಾವು ಒಲಿಸ್ಕೊಳ್ಬೇಕಂದ್ರೆ ತಪಸ್ಸು ಮುಖ್ಯ. ಈಗಿನ ಇದಕ್ಕೆ ನಾವು ಹೋಗಿ ವನದಲ್ಲಿ ಕೂತ್ಕೊಂಡ್ ಮಾಡೋ ತಪಸ್ಸಲ್ಲ. ಸೊ ನಮ್ಮ ಜೀವನದಲ್ಲಿ ಯಾವ್ದಾವ್ದು ಆಬ್ಸ್ಟೆಕಲ್ಸ್ ನಮ್ಗೆ ಬರುತ್ತೆ. ಪ್ರತಿಯೊಬ್ಬರ ಜೀವನ ಬೇರೆ ಬೇರೆ ತರ ಇದೆ. ಸೊ ಜೀವನದಲ್ಲಿ ಬರುವ ಆಬ್ಸ್ಟೆಕಲ್ಸ್ ನ ನಾವು ಎದುರಿಸಿ ಭಗವಂತನ ಇಟ್ಸ್ ಓಕೆ, ಪರವಾಗಿಲ್ಲ, ಕೃಷ್ಣನ್ ಗೊತ್ತಲ್ವಾ ನಂಗೆ ತೊಂದರೆ ಇದೆ ಅಂತ ನಾವು ಹಿಂದೆ ಕೂತ್ಕೊಳ್ಳೋದಲ್ಲ. ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಎದುರಿಸಿ ಕೃಷ್ಣನನ್ನ ಒಲಿಸ್ಕೊಳ್ಬೇಕು. ಕೃಷ್ಣನು ಟೆಸ್ಟ್ ಮಾಡ್ತಾರೆ, ನಮ್ಗೆ ಎಷ್ಟರ ಮಟ್ಟಿಗೆ ನಮ್ಗೆ ಇನ್ಕ್ಲಿನೇಷನ್ ಇದೆ, ನಾವು ಎಷ್ಟರ ಮಟ್ಟಿಗೆ ಅವ್ರಿಗೋಸ್ಕರ ತೊಂದರೆ ತಗೊಳಕ್ ರೆಡಿ ಇದ್ದೀವಿ, ನಾವ್ ಎಷ್ಟು ಅವ್ರಿಗೆ ಒಲಿಸ್ಕೊಳ್ಳೋಕೆ ನಾವ್ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋದು ಎಲ್ಲಿ ದೂರ ಇಲ್ಲಲ್ಲ. ಕೃಷ್ಣ ಇಲ್ಲೇ ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ಸೊ ಇದೆಲ್ಲ ನೋಡಿದಾಗ ಸೊ ನಾವ್ ಎಲ್ಲಿದ್ದೇವೆ, ನಾವು ಭಕ್ತಿ ಮಾರ್ಗದಲ್ಲಿ ನಮ್ಮ ಸಾಧನೆಯಲ್ಲಿ ನಾವಿನ್ನು ತುಂಬಾ ನರ್ಸರಿ ಕ್ಲಾಸ್ ಅಲ್ಲಿ ಇದ್ದೀವಿ ಅನ್ನೋ ಫೀಲಿಂಗ್ ನನಗೆ ಬಂತು. ಸೊ ನಾವು ಧ್ರುವ ಈ ತರ 6ನೇ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಅವ್ನ ಬ್ರೀದಿಂಗ್ ನ ಸ್ಟಾಪ್ ಮಾಡ್ಬಿಡ್ತಾನೆ. ಅಂದ್ರೆ ಉಸಿರಾಟವನ್ನೇ ಸ್ಟಾಪ್ ಮಾಡ್ಬಿಡ್ತಾನೆ. ಅವಾಗ ಭಗವಂತ ಮುಂದೆ ಬಂದು ಅವ್ನ ದರ್ಶನ ಕೊಟ್ಟು ಏನ್ ಬೇಕು ಕೇಳು ನಿಮ್ಗೆ ಅಂತ ಹೇಳಿದಾಗ, ಆಮೇಲೆ ಅವನು
ಆ ಒಂದು ಇದೇ ಇತ್ತೇನೋ ಆ ಎಷ್ಟು ಭಗವಂತನ ಒಂದು ಇದು ನೋಡಿ ರೂಪ ನೋಡ್ಬಿಟ್ಟು ಅವನು ಆಶ್ಚರ್ಯಚಕಿತನಾಗಿ ಮಾತೆ ಬರ್ತಿಲ್ಲ ಅವನಿಗೆ ಕೃಷ್ಣನ್ ಗೊತ್ತು, ಭಗವಂತನ್ ಗೊತ್ತು ಇವ್ನಿಗೆ ಏನ್ ಬೇಕು, ಯಾವ್ದಕ್ಕಾಗಿ ಮಾಡ್ತಿದ್ದಾನೆ ಅಂತ ಗೊತ್ತು. ಅವನಿಗೋಸ್ಕರ ಒಂದು ಧ್ರುವಲೋಕವನ್ನ ಅವರು ಆಲ್ರೆಡಿ ಅವ್ರು ಅದನ್ನ ರೆಡಿ ಮಾಡ್ಬಿಟ್ಟಿದ್ರು. ಯಾಕೆಂದ್ರೆ ಅವನ ಇಚ್ಛೆ ಇತ್ತಲ್ವಾ, ಅವನ ಇಚ್ಛೆ ಏನಿತ್ತು, ಭಗವಂತ ಎಲ್ಲರಿಗೂ ಏನ್ ಬೇಕು ಅನ್ನೋದನ್ನ ಅವ್ರಿಗೆ ಗೊತ್ತು. ನಮ್ಮ ಒಂದು ಉನ್ನತಿಗೋಸ್ಕರ ನಮ್ಗೇನ್ ಬೇಕು, ಏನ್ ಕೊಡ್ಬೇಕು, ಯಾವಾಗ ಕೊಡ್ಬೇಕು ಅದನ್ನ ಕೊಟ್ಟೆ ಕೊಡ್ತಾರೆ. ನಾವ್ ಅದನ್ನ ಅವರು ಇಂಡೆಂಟ್ ಹಾಕ್ತಾ ಇರೋದಲ್ಲ, ನನ್ಗೆ ಅದು ಬೇಕು, ಇದು ಬೇಕು, ಇದು ಬೇಕು. ಕೃಷ್ಣ ನೋಸ್ ವೆನ್ ಟು ಗಿವ್ ಅಂಡ್ ವಾಟ್ ಟು ಗಿವ್. ಸೊ ಅವ್ರಿಗೆ ಇವಾಗ ಗೊತ್ತಾಗಿತ್ತು, ಇವ್ರಿಗೇನ್ ಕೇಳಿದ್ದ ಇವನು ಬಾಲಕ ಅಲ್ವಾ, ಇದನ್ನ ಅವ್ನು ಕೇಳ್ಬಾರ್ದಿತ್ತು. ಆದ್ರೆ ಕೇಳಿದ್ದೇನೋ ಸಾಮ್ರಾಜ್ಯವನ್ನ, ಅದು ತಂದೆ ಮತ್ತು ಬ್ರಹ್ಮನಿಗಿನ್ನೂ ಅವರ ಸಾಮ್ರಾಜ್ಯಗಿನ್ನೂ ನನ್ನ ಸಾಮ್ರಾಜ್ಯ ದೊಡ್ಡದಾಗಿರ್ಬೇಕು. ಕೃಷ್ಣ ಧ್ರುವಲೋಕವನ್ನ ಮಾಡಿ ಅವನಿಗೆ ಕೊಟ್ಟಿದ್ದು ಅಲ್ಲದೆ ಯಾವುದೇ ಪ್ರಳಯ ಆದರೂ ಸಹ ಅದು ನಾಶ ಆಗೋದಿಲ್ಲ ಅನ್ನುವ ಒಂದು ಅದ್ರ ಜೊತೆಗೆ ಆಶ್ವಾಸನೆಯನ್ನ ಅವನು ಕೊಡ್ತಾನೆ. ಆದ್ರೆ ಅವನು ಸ್ಪೀಚ್ಲೆಸ್. ಯಾರನ ಧ್ರುವ ಭಗವಂತನ ನೋಡ್ಬಿಟ್ಟು ಮಾತೆ ಬರ್ತಾ ಇಲ್ಲ ಅವನ್ಗೆ. ಆವಾಗ ತನ್ನ ಶಂಖದಿಂದ ಅವನ್ಗೆ ತಲೆನ ಸವರ್ತಾರೆ ವಿಷ್ಣು. ಅವನ್ ತಲೆನ್ ಮುಟ್ಟಿದಾಗ ಎಲ್ಲಾ ವೇದಗಳ ಜ್ಞಾನ, ಜೀವ ಅಂದ್ರೆ ಏನು, ಆತ್ಮ ಪರಮಾತ್ಮ ಎಲ್ಲದರ ಒಂದು ವೇದಗಳ ಸಾರ ಜ್ಞಾನ ಎಲ್ಲ ಅವನ ತಲೆಯಿಂದ ಅವನಿಗೆ ಅದು ಬರುತ್ತೆ. ಅವಾಗ ಅವನಿಗೆ ತುಂಬಾ ನಾಚಿಕೆ ಆಗತ್ತೆ. ಸೊ ತುಂಬಾ ನಾಚಿಕೆಯಿಂದ ಅವನು ಪಶ್ಚಾತ್ತಾಪ ಪಟ್ಟು ತಲೆ ಬಗ್ಗಿಸ್ತಾನೆ. ನಾನು ಏನನ್ ಕೇಳ್ತಾ ಇದ್ದೇನೆ ಭಗವಂತನಿಂದ. ಯಾಕೆಂದ್ರೆ ಅವನಿಗೆ ಗೊತ್ತು ಇದು ಯಾವುದು ಶಾಶ್ವತ ಅಲ್ಲ. ಅವಾಗ ಅವನ್ಗೆ ಜ್ಞಾನ ಬಂತಲ್ವಾ. ಸೊ ಅವಾಗ ನಾನು ಹೋಗಿ ಏನ್ ಕೇಳ್ತಾ ಇದ್ದೀನಿ ಭಗವಂತನ ಹತ್ರ, ಸಾಮ್ರಾಜ್ಯನ ಕೇಳಿದ್ನ. ನಾನೆಂತ ಕೆಲ್ಸ ಮಾಡಿದೆ, ಭಗವಂತನಿಂದ ನಾನು ಯಾವ ಜ್ಞಾನವನ್ನು ತಗೊಳ್ಬೇಕು, ನಾನು ಅವರ ಸೇವೆಯನ್ನ ತಗೊಳ್ಬೇಕು. ಆ ಸೇವೆ ಬಿಟ್ಟು ನಾನು ಏನನ್ನ ತಗೊಳ್ತಾ ಇದ್ದೀನಿ. ನಾವು ಮಾಯಾ ಲೋಕದಲ್ಲಿ ತುಂಬಾ ಮುಳುಗೋಗ್ತೀವಿ ಮಾಯದಲ್ಲಿ. ಸೊ ನಾವ್ ಅದಕ್ಕೆ ಭಕ್ತಿವಿನೋದ್ ಠಾಕೂರ್ ಅವರು ಹೇಳ್ತಾರಲ್ಲ, ಜೀವ ಜಾಗೋದಲ್ಲಿ ಸಾಕು ಇನ್ನು ಮಾಯೆ ನಿದ್ರೆಯಲ್ಲಿ ಎಷ್ಟು ಮಲಗ್ತೀರಾ, ಇನ್ನಾದ್ರೂ ಹೇಳಿ. ಸೊ ಅದ್ರಲ್ಲಿ ತುಂಬಾ ನರೋತ್ತಮ್ ದಾಸ್ ಠಾಕೂರ್ದು, ಭಕ್ತಿವಿನೋದ್ ಠಾಕೂರ್ದು ಎಲ್ಲಾ ಇದು ಕೇಳ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ವೈಷ್ಣವ ಗೀತೆಗಳು. ಈ ಮಾಯೆಯ ಒಂದು ತೊಡೆಯಲ್ಲಿ ಎಷ್ಟು ಮಲ್ಕೊಳ್ತೀರಾ, ಮಾಯಾದೇವಿ ತೊಡೆಯಲ್ಲಿ ಮಾಯಾದೇವಿ ಕಾಯ್ತಾ ಇರ್ತಾಳೆ. ನಾವ್ ಒಂದಿಷ್ಟು ಕಾಲ ಸ್ಲಿಪ್ ಆದ್ರೆ ನಮ್ದು ಶಿಲ್ ಅಟ್ಯಾಕ್ ಇಮಿಡಿಯೇಟ್ಲಿ. ಅದಕ್ಕೆ ನಾವು ತುಂಬಾ ಜಾಗೃತ ಆಗಿರ್ಬೇಕು. ನಮ್ಮ ಜೀವನವನ್ನ ನಾವು ಯಾವ ರೀತಿ ರೂಪಿಸ್ಕೊಳ್ಬೇಕಂದ್ರೆ ಭಗವಂತನ ಸೇವೆಗೆ ನಮ್ಮ ಜೀವನವನ್ನ ಮುಡುಪಾಗಿರ್ಬೇಕು. ಮಾನವ ಜನ್ಮ ಸಿಕ್ಕಾಗ ಆ ಮಾನವ ಜನ್ಮದ ಪ್ರತಿ ದಿನ ಪ್ರತಿ ಘಳಿಗೆ ಅದು ಭಗವಂತನ ಸೇವೆಗೋಸ್ಕರನೇ ಇಡ್ಬೇಕು, ನಾವು ಮುಡುಪಾಗಿಡ್ಬೇಕು. ಸೊ ಈಗ ನಾವು ಇಂಥ ಸಂಕಲ್ಪವನ್ನು ಮಾಡಿದ್ದಕ್ಕಲ್ವಾ ಈಗ ಧ್ರುವನ್ಗೆ ಭಗವಂತನ ದರ್ಶನ ಯಾಕಾಯ್ತು, ಸಾಮ್ರಾಜ್ಯ ಸಿಕ್ತು, ಧ್ರುವ ಲೋಕ ಸಿಕ್ತು, ಅವನ್ಗೆ ಬೇಜಾರಾಯ್ತು, ಆ ವಿಷಯ ಬೇರೆ. ಆದ್ರೆ ಬೇಜಾರಾಯ್ತು ಯಾಕಂದ್ರೆ ನನ್ನ ಹತ್ರ ವಜ್ರದಂತ ಒಂದು ಇದ್ದಿದೆ, ನನ್ನ ಕಣ್ಮುಂದೆ ಭಗವಂತನಿದ್ದಾನೆ, ನಾನು ಏನ್ ಕೇಳ್ತಾ ಇದ್ದೀನಿ, ಒಂದು ಗಾಜಿನ ಪೀಸ್ ಅನ್ನು ಕೇಳ್ತಾ ಇದ್ದೀನಲ್ಲ ಅನ್ನೋ ಒಂದು ಬೇಜಾರಾಯ್ತು. ಆದ್ರೆ ಈ ಸಂಕಲ್ಪದಿಂದ ಅವನು ಏನಾದ, ಅವನು ತುಂಬಾ ಡಿಸಿಪ್ಲಿನ್ಡ್ ಆದ. ಸೊ ಅವನು ಸುತ್ತೊಡ್ಕೊಂಡು ಎಲ್ಲೋ ಅರಣ್ಯದಲ್ಲಿ ಮಜಾ ಮಾಡ್ಕೊಂಡಿದ್ದು ಎಲ್ಲ ಮಾಡಿದ್ರೆ ಅವನಿಗೆ ಭಗವಂತನ ದರ್ಶನ ಆಗ್ತಿತ್ತ? ಇಲ್ಲ. ಸೊ ದಟ್ ರಿಜಿಡ್ ಡಿಸಿಪ್ಲಿನ್ ಏನಿದ್ಯೋ, ಆ ಶಿಸ್ತು ಏನಿದೆಯೋ, ಕಠಿಣವಾದ ಇದು ಪನಿಷ್ಮೆಂಟ್ ಅಲ್ಲ. ಪನಿಷ್ಮೆಂಟ್ ಬೇರೆ ಮತ್ತೆ ಡಿಸಿಪ್ಲಿನ್ ಬೇರೆ, ಶಿಸ್ತು ಬೇರೆ. ಸೊ ಇಂಥ ಒಂದು ಡಿಸಿಪ್ಲಿನ್ ನಮ್ಗೆ ನಾವು ಇದನ್ನ ಧ್ರುವ ಮಹಾರಾಜರ ಒಂದು ಕಥೆಯಿಂದ ನಾವು ತಿಳ್ಕೊಳ್ಬೇಕು. ನಮ್ಮ ಜೀವನದಲ್ಲೂ ಇದು ತುಂಬಾ ಮುಖ್ಯವಾಗಿದ್ದು ಏನಂತ ಹೇಳಿದ್ರೆ ಒಂದು ಡಿಸಿಪ್ಲಿನ್. ನೆಕ್ಸ್ಟ್ ಬಂದು ಸೆಲ್ಫ್ ಕಂಟ್ರೋಲ್. ನಮ್ಮ ಮೇಲೆ ನಮ್ಗೆ, ನಮ್ಮ ಇಂದ್ರಿಯಗಳ ಮೇಲೆ ನಮ್ಗೆ ನಿಯಂತ್ರಣ ಬೇಕು. ಸೊ ವಾಚೋ ವೇಗೋ ಮನಸ ವೇಗೋ ಇದ್ರಲ್ಲಿ ನೋಡ್ತೀವಲ್ಲ ನಾವು ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಲ್ಲಿ. ಸೊ ಉಪದೇಶಾಮೃತದ ಒಂದು ಮೊದಲನೇ ಶ್ಲೋಕದಲ್ಲಿ. ಸೊ ಎಷ್ಟು ನಮ್ಗೆ ಆಗತ್ತೋ ಕೃಷ್ಣನ ಸುದ್ದಿ ಬಿಟ್ಟು ಬೇರೆ ಮಾತಾಡೋದ್ರಲ್ಲಿ ಏನು ಯೂಸ್ ಇಲ್ಲ. ನಾವು ಸುಮ್ಮನೆ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೇವೆ. ಆ ವ್ಯರ್ಥ ಮಾಡ್ಬಾರ್ದು. ಯಾಕೆಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಇವ್ರೆ ಅಮೃತ ಮಾಧವಿ ಮಾತಾಜಿ ಹೇಳಿದ್ರು, ನೆಕ್ಸ್ಟ್ ಕ್ಲಾಸ್ ನಾನು ತಗೊಳ್ತೇನೆ ಬದುಕಿದ್ರೆ ಅಂತ ಕೊನೆಗೆ ತಮಾಷೆಗೆ ಹೇಳಿದ್ರು. ಹಾಗಾಗಿ ನಮ್ಗೆ ಕೊನೆಯ ನಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ಮಿನಿಟ್ ಏನಾಗತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಪ್ರತಿ ಗಳಿಗೆಯನ್ನ ನಾವು ಏನ್ ಮಾಡ್ಬೇಕು, ಯೂಸ್ ಮಾಡ್ಬೇಕು. ನಮ್ಗೆ ಕಂಟ್ರೋಲ್ ಬೇಕು, ನಮ್ಮ ಇಂದ್ರಿಯಗಳ ಮೇಲೆ ನಮ್ಗೆ ಕಂಟ್ರೋಲ್ ಬೇಕೇ ಬೇಕು. ಇದು ಪನಿಷ್ಮೆಂಟ್ ಅಲ್ಲ, ನಮ್ಮನ್ನ ನಾವು ನರ್ಚರ್ ಮಾಡ್ತಾ ಇದ್ದೀವಿ. ನರ್ಚರಿಂಗ್ ಅವರ್ ಸೆಲ್ಫ್, ದಟ್ ಇಸ್ ನಮ್ಮ ಇದು
ಈಗ ನಮ್ಮಲ್ಲಿ ಇವಾಗ ಎಷ್ಟೊಂದು ಅವಗುಣಗಳು ಇರ್ತವೆ. ಸೋಮಾರಿತನ ಇರ್ಬೋದು, ಶಿಸ್ತಿಲ್ದೆ ಇರ್ಬೋದು, ಸೆಲ್ಫ್ ಕಂಟ್ರೋಲ್ ಅಂದ್ರೆ ನಾವು ತುಂಬಾ ಕೆಟ್ಟ ಕೆಲಸ ಮಾಡದೇ ಇರ್ಬೋದು. ಒಂದ್ ಮೆಸೇಜ್ ನೋಡ್ಲಿಕ್ಕೆ ಹೋಗ್ತೇವೆ, ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಇದೆ, ಇದನ್ನ ನೋಡ್ಲಿಕ್ಕೆ ಹೋಗ್ತೀವಿ, ಈ ಗೋಪಿಸೇನಲ್ಲಿ ಇದು ಹಾಕ್ಬೇಕಪ್ಪ, ಅದ್ರ ಜೊತೆ ಮತ್ತೆ 4 ಓಪನ್ ಆಯ್ತು, ಇದೊಂದೇ ಇವ್ರ್ಯಾರೋ ಇನ್ಸ್ಟಾಗ್ರಾಮ್ ಯಾವ್ದೋ ಶೇರ್ ಮಾಡಿದಾರೆ, ಇದೊಂಚೂರು ನೋಡ್ಬಿಡೋಣ. ಇಲ್ಲ, ಇದೆಲ್ಲ ನಮ್ಗೆ ಜೀವನಕ್ಕೆ ಎಲ್ಲರೂ ಬೇಕು, ಎಲ್ಲವೂ ಬೇಕು. ಭಗವಂತನ ಸೇವೆಗೆ ಬಳಸ್ತೀಯಾ, ಬಳಸೋಣ. ಇಲ್ಲ ಅಂದ್ರೆ ಬೇಡ. ವಿಚ್ ಇಸ್ ಫೇವರೇಬಲ್ ಟು ಕೃಷ್ಣ ಕಾನ್ಶಿಯಸ್ ವಿಲ್ ಅಕ್ಸೆಪ್ಟ್, ಅಂಡ್ ವಿಚ್ ಇಸ್ ನಾಟ್ ಫೇವರೇಬಲ್ ವಿ ಹ್ಯಾವ್ ಟು ಲೀವ್ ಇಟ್. ಸೊ ಈ ಭಗವಂತನ ಸೇವೆಗೆ, ಭಕ್ತಿ ಸೇವೆಗೆ, ಕೃಷ್ಣ ಪ್ರಜ್ಞೆಗೆ ನಮ್ಗೆ ಅದು ಯೂಸ್ ಆಗೋಂಗಿದ್ರೆ ಅದನ್ನ ನಾವು ಬಳಸ್ಕೊಳ್ಳೋಣ. ಇಲ್ವೇ ಅದನ್ನ ಬೇಡ ನಮ್ಗೆ, ಅದರಿಂದ ನಮ್ಗೇನು ಪ್ರಯೋಜನ ಇಲ್ಲದ್ರೆ ಬಿಟ್ಬಿಡು, ಭಗವಂತ ನೋಡ್ಕೊಳ್ತಾರೆ. ಈಗ ಕೆಲವೊಂದ್ಸರಿಯ ಎಷ್ಟೊಂದು ನಾವು ಮಟೀರಿಯಲಿಸ್ಟಿಕ್ ಜನ ಜೊತೆಗೆ ನಮ್ಗೆ ಮಿಕ್ಸ್ ಆಗ್ಬೇಕಾಗ್ತದೆ ಒಂದೊಂದ್ಸರಿ ಸಮಾಜದಲ್ಲಿ. ನೋಡ್ಬೇಕು ಅದರಿಂದ ನಮ್ಗೆ ಮುಂದೆ ನಿಜವಾಗ್ಲೂ ಕೃಷ್ಣ ಭಾವನಾಮೃತದಲ್ಲಿ ನಮ್ಗೆ ಏನಾದ್ರೂ ಉಪಯೋಗ ಇದೆಯಾ, ಇಲ್ಲ ಅವ್ರು ಬರ್ತಾರ, ಇಲ್ಲ ಅವರಿಂದ ಏನಾದ್ರೂ ನಮ್ಗೆ ಈ ಸಹಾಯ ಆಗ್ತದ. ಅದು ಇಟ್ ಇಸ್ ನಾಟ್ ನಮ್ಮ ಏನಲ್ಲ, ಸೆಲ್ಫಿಶ್ನೆಸ್ ಅಲ್ಲ, ಬಟ್ ಇದು ನಮ್ಗೆ ಹೆಲ್ಪ್ ಆಗ್ತದ ನೋಡಿ ನಾವು ಇದರ ನಿರ್ಧಾರ ತಗೊಳ್ಬೇಕಾಗತ್ತೆ. ಇವೆಲ್ಲನೂ ನಾವು ನಮ್ಮಲ್ಲಿರುವ ಅವಗುಣಗಳನ್ನ ನಾವು ಕಂಡು ಹಿಡಿದು ಅದಕ್ಕೆ ನಾವು ನಿಧಾನವಾಗಿ ಅದನ್ನ ಕಂಟ್ರೋಲ್ ಮಾಡ್ತಾ ಹೋಗ್ಬೇಕು. ಇದಕ್ಕೆಲ್ಲ ಮೇನ್ ಅಂದ್ರೆ ನಮ್ಗೆ ತಾಳ್ಮೆ ಬೇಕು. ಸೊ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕಂದಲ್ಲಿ ಹೇಳಿದಾಗೆ ತೃಣಾದಪಿ ಸುನಿಶ್ಚಯನ ತರೋರಪಿ ಸಹಿಷ್ಣುನಾಮ ಅಂತ ಹೇಳಿದ್ರೆ ನಮ್ಗೆ ಟಾಲರೆನ್ಸ್ ಬೇಕು, ನಮ್ಗೆ ತಾಳ್ಮೆನೂ ಬೇಕು. ತಾಳ್ಮೆ ಇದು ಸಹಿಷ್ಣುತೆ ಎರಡನ್ನೂ ಇದ್ದಾಗ ನಮ್ಗೆ ಅದರ ರಿಸಲ್ಟ್ ಸಿಗುತ್ತೆ. ಧ್ರುವ ಮಹಾರಾಜರ ಕಥೆಯಲ್ಲಿ ನಾವು ನೋಡಿದ್ವಿ, ಧ್ರುವ ಮಹಾರಾಜರು ಇವಾಗ ಭಗವಂತನ ಒಲಿಸ್ಕೊಂಡ್ರು, ಅವ್ರಿಗೆ ಬೇಕಾಗಿ ಸಾಮ್ರಾಜ್ಯ ಸಿಕ್ತು, ಎಲ್ಲ ಆದ್ಮೇಲೆ ಅವರು ತಮ್ಮ ಇದಕ್ಕೆ ವಾಪಸ್ ಬರ್ತಾರೆ. ತಂದೆ ಹತ್ರ ವಾಪಸ್ ಬಂದಾಗ ತಂದೆಗೆ ಗೊತ್ತಾಗತ್ತೆ ಧ್ರುವ ಮಹಾರಾಜರು ಬರ್ತಾ ಇರೋ ಅನ್ನೋ ವಿಷಯ. ಅವ್ರಿಗೆ ಗೊತ್ತಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಅವರು ಪಲ್ಲಕ್ಕಿಯಲ್ಲಿ ಹೋಗ್ತಾರೆ ಅವರ ಸ್ವಾಗತಕ್ಕೆ. ಸ್ವಾಗತಕ್ಕೆ ಹೋಗ್ಬೇಕಾದ್ರೆ ಒಂದು ಪಲ್ಲಕ್ಕಿಯಲ್ಲಿ ಅವರ ರಾಣಿ ಸುನೀತಿ ಅವಳಿಗೆ ಸುರುಚಿಗೂ ಸಹ ಕೂರಿಸ್ಕೊತಾಳೆ, ಸುರುಚಿ ಮತ್ತು ಅವರ ಮಗನ ಸಹ ಕೂರಿಸ್ಕೊತಾಳೆ. ಅವಳು ಹೇಳೋದಿಲ್ಲ, ಈಗ ನನ್ನ ಮಗನ ನೀನ್ ತಾನೇ ಕಳಿಸಿದ್ದು ಅರಣ್ಯಕ್ಕೆ, ನೀನ್ ಬರ್ಬೇಡ ಅಂತ ಹೇಳಲ್ಲ. ಯಾಕೆಂದ್ರೆ ನಾವು ಯಾರಿಗೂ ನೋಯಿಸ್ಲಿಕ್ಕಿಲ್ಲ. ಸೊ ನೋಯಿಸೋದ್ರಿಂದ ನಮ್ಗೆ ಏನು ಸಿಗೋದಿಲ್ಲ. ನಾವು ಶೀಸ್ ರಿಪೆಂಟಿಂಗ್ ಅಲ್ವಾ, ಈಗ ಅವ್ರಿಗೆ ಏನಾಗಿದೆ, ಪಶ್ಚಾತ್ತಾಪ ಆಗಿದೆ, ಪಶ್ಚಾತ್ತಾಪದ ಅಗ್ನಿಯಲ್ಲಿ ಅವ್ರು ಬೇಯ್ತಾ ಇದ್ದಾರೆ. ಸೊ ಆದ್ರೆ ಮುಂದೆ ಕೃಷ್ಣ ಹೇಳ್ತಾರೆ, ಒಂದು ಮುಂದೆ ಸುರುಚಿ ಅವಳು ಮಾಡಿರೋ ಪಾಪಕ್ಕೆ ಅವಳು ಪ್ರತಿಯೊಂದು ಕರ್ಮಗಳಿಗೆ ಅದರ ತಕ್ಕ ಫಲ ಇದೆ ಅನ್ನೋದಕ್ಕೆ, ಅವಳು ಮಾಡಿರೋ ಪಾಪಕ್ಕೆ ಅವಳು ಮುಂದೆ ತನ್ನ ಮಗ ಯಕ್ಷನಿಂದ ಕೊಲ್ಲಲ್ಪಡ್ತಾನೆ. ಅವಳ ಮಗ ಸುರುಚಿ ಮಗ ಕೊಲ್ಲಲ್ಪಟ್ಟಾಗ ಅವಳು ಆ ವೇದನೆಯಿಂದ ಅವಳೇನ್ ಮಾಡ್ತಾಳೆ, ಅರಣ್ಯಕ್ಕೆ ಹೋಗ್ತಾಳೆ. ಅರಣ್ಯದಲ್ಲಿ ಅವಳು ಆ ಕಾಡ್ಗಿಚ್ಚು, ಆ ಬೆಂಕಿಯಲ್ಲಿ ಅವಳು ಸಾಯ್ತಾಳೆ ಅಂತ ಕೃಷ್ಣ ಮೊದಲೇ ಇದನ್ನ ಹೇಳಿದ್ರು. ಇದನ್ನೇನ್ ಹೇಳತ್ತಂದ್ರೆ, ಕೃಷ್ಣ ನೋಸ್ ಎವ್ರಿಥಿಂಗ್ ನಮ್ಮ ಬಗ್ಗೆ. ಯಾಕೆಂದ್ರೆ ನಮ್ಮೆಲ್ಲರ ತಂದೆ ಯಾರು? ಭಗವಂತನ್ಗೆ ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲದೆ ಇದೆಯಾ? ನಾವ್ ಯಾವ ರೀತಿ ಸಮಯವನ್ನು ಕಳೀತಾ ಇದೀವಿ ಅಂತ ಗೊತ್ತಿಲ್ಲದೆ ಇದೆಯಾ? ಎಲ್ಲ ಗೊತ್ತಿದೆ, ನಾವ್ ಅನ್ಕೊಂಡಿದೀವಿ ಅಷ್ಟೇ. ಸೊ ಯಾರು ನೋಡ್ತಾರೆ? ನಮ್ಗೆ ತೊಂದ್ರೆ ಇಲ್ಲ, ಇವತ್ತಿಷ್ಟು ಮಾಡಿದ್ವಿ ಪರವಾಗಿಲ್ಲ, ನಾಳೆ ಯಾರು ನೋಡ್ಲಿಕ್ಕೆ ಯಾರಿಲ್ಲ ಅಂತ ತಿಳ್ಕೊಬೇಡಿ. ಭಗವಂತ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಎಲ್ಲಾ ನೋಡ್ತಾ ಇದ್ದಾರೆ. ಸೊ ಸುರುಚಿಯ ಕೊನೆಯ ಕಾಲ ಹೇಗ್ ಬರುತ್ತೆ ಅನ್ನೋದನ್ನ ಮೊದಲೇ ಭಗವಂತ ಧ್ರುವನ್ಗೆ ಹೇಳಿದ್ರು. ಸೊ ಧ್ರುವ ಇವಾಗ ಬರ್ತಾ ಇದ್ದಾನೆ. ಈಗ ಸ್ವಾಗತಕ್ಕೆ ಯಾರು ಹೋಗ್ತಾ ಇದ್ದಾರೆ? ರಾಜ ತುಂಬಾ ಜನರನ್ನು ಕರ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಈ ನ್ಯೂಸ್ ಅಂತ ತಂದವನ್ಗೇನೆ ಅವ್ರು ಎಷ್ಟೋ ಒಂದು ಬೆಲೆ ಬಾಳುವ ರತ್ನಗಳನ್ನ ಕೊಡ್ತಾರಂತ ಖುಷಿಯಿಂದ. ಯಾಕೆಂದ್ರೆ ಅಲ್ಲಿವರೆಗೂ ತುಂಬಾ ಪಶ್ಚಾತ್ತಾಪದ ಒಂದು ಬೆಂಕಿಯಲ್ಲಿ ಬೆಂದು ಹೋಗಿದ್ರು ಉತ್ಥಾನಪಾದ. ಸೊ ಮಗ ಬರ್ತಿದ್ದಾನಂತ ಖುಷಿಯಿಂದ ಹೋಗಿ ಅವನು ಸ್ವಾಗತಕ್ಕೆ ಹೋಗ್ಬೇಕಾದ್ರೆ ಪಲ್ಲಕ್ಕಿಯಲ್ಲಿ ಇವನ್ ಸುರುಚಿ ಸುನೀತಿ ಅವ್ರ ಮಗಸಾನು ಇದ್ರು. ನೀನ್ ನನ್ನ ಮಗನಿಗೆ ಇನ್ಸಲ್ಟ್ ಮಾಡಿದ್ದೆ, ನನ್ನ ಮಗನಿಗೆ ನಿನ್ನಿಂದ ಇವತ್ತು ವನವಾಸ ಆಗಿತ್ತು, ನೀ ಬರ್ಬೇಡ ಅಂತ ಹೇಳಲಿಲ್ಲ. ಸೊ ಹೋಗ್ಬಿಟ್ಟು ಅವನಿಗೆ ಸ್ವಾಗತ ಮಾಡ್ತಾರೆ. ಆಮೇಲೆ ಸುನೀತಿ ತನ್ನ ಮಗನ ಅಪ್ಪಿಕೊಂಡು ಅವಳು
ಅವನ 5 ವರ್ಷದ ಬಾಲಕ ಅಷ್ಟೇ ಅಲ್ಲ, ಈಗ ಯಾರಾದ್ರೂ ರಾಜನ್ಗೆ ರಾಜಾಭಿಷೇಕ ಆಗ್ಬೇಕಾದ್ರೆ ಆ ಹಾಲಿನಿಂದ ರಾಜಾಭಿಷೇಕವನ್ನ ಮಾಡ್ತಾರಲ್ಲ, ಅಭಿಷೇಕವನ್ನ ಮಾಡ್ತಾರಲ್ಲ, ಅದೇ ರೀತಿ ಅವಳ ಶರೀರದಿಂದ, ಅವಳ ಮೊಲೆಯಿಂದ ಹಾಲು ಬಂದವಳಿಗೆ ಅಷ್ಟು ಅವನ ಮೇಲೆ ಸುರಿತಿರಂತ ಆ ಪ್ರೀತಿಯಿಂದ. ಸೊ ಆ ಹಾಲು, ಬೆವರು, ನೀರು ಅವಳ ಶರೀರದಿಂದ ಆ ರೀತಿ ಬಂದವನ ಒಂದ್ ರೀತಿಯ ರಾಜಾಭಿಷೇಕ ಆದಂಗಾಗತ್ತೆ. ಸೊ ಅವರನ್ನ ಈ ರೀತಿಯ ಸ್ವಾಗತವನ್ನ ಮಾಡ್ಕೊಂಡು ಎಲ್ಲ ಕಡೆ ಒಂದು ಸಂಭ್ರಮದ ವಾತಾವರಣ ಧ್ರುವ ಬಂದಿದ್ದಕ್ಕೆ. ಯಾಕಂದ್ರೆ ಅವ್ರಿಗೆ ಯಾರು ಸಿಕ್ಕಿದ್ರು? ಭಗವಂತನು ಸಿಕ್ಕಿದ್ದ. ಸೊ ಭಗವಂತ ಸಿಕ್ಕಾಗ ಆ ಒಂದು ಭಕ್ತರಿಗೆ ಸಿಗುವ ಒಂದು ಮರ್ಯಾದೆ ಇದೆ ಅಲ್ಲ, ಅದು ಯಾರಿಗೂ ಸಿಗೋದಿಲ್ಲ. ಜಸ್ಟ್ ಗುರು ಮಹಾರಾಜರು ಬಂದಾಗ ನೆನೆಸ್ಕೊಳ್ಳಿ ಹೇಗಿರತ್ತೆ ಅಂತ. ನಮ್ಮ ಇಸ್ಕಾನ್ ಅಲ್ಲಿರುವ ಎಷ್ಟೊಂದು ಗುರು ಮಹಾರಾಜರಿದ್ದಾರೆ. ಅವರೆಲ್ಲ ಬರ್ಬೇಕಾದ್ರೆ ನಾವು ಎಷ್ಟು ಲೇಟ್ ಆದ್ರೂ ಬೇಜಾರ್ ಮಾಡ್ಕೊಳ್ದೆ ಕಾಯ್ತಾ ಇರ್ತೀವಿ. ಅವ್ರ ಒಂದು ದರ್ಶನ ಸಿಕ್ಕರೆ ಸಾಕು ನಮ್ಗೆ, ಒಂದ್ ಗ್ಲಿಮ್ಸ್. ಸೊ ತಿರುಪತಿಯಲ್ಲಿ ನಾವು ಭಗವಂತನಿಗೆ 1 ಸೆಕೆಂಡ್ ನಮ್ಗೆ ನೋಡೋ ಅವಕಾಶ ಸಿಕ್ಕರೆ ನಮ್ಗೆ ಸಿಗೋದಷ್ಟೇ. ಆದ್ರೂ ಸಹ ನಾವು ತಿರುಪತಿವರೆಗೆ ಹೋಗ್ತೀವಲ್ಲ, ಅದೇ ರೀತಿ ನಮ್ಗೆ ನಮ್ಮ ಗುರುಗಳು ಬಂದಾಗ ನಾವು ಕಾಯ್ತಾ ಇರ್ತೀವಿ. 1 ಗಂಟೆ 2 ಗಂಟೆ, ಒಂದ್ಸರಿ ಲೇಟ್ ಆಗೋದುಂಟು, ಆದ್ರೂ ಸಹ ನಾವು ಕಾಯ್ತೀವಿ. ಸೊ ಅದೇ ರೀತಿಯ ಒಂದು ವಾತಾವರಣ ಇಲ್ಲಿ ಧ್ರುವನ ಸ್ವಾಗತಕ್ಕೆ ಬಂದ ಜನಗಳು ತುಂಬಾ ಸುಂದರವಾಗಿ ಎಲ್ಲ ಅವರು ಇದನ್ನ ಅಲಂಕಾರ ಮಾಡಿರ್ತಾರೆ. ತೋರಣ ಕಟ್ಟಿರ್ತಾರೆ, ಬಾಳೆಕಂಬ, ಮಾವಿನೆಲೆ ಇದ್ರಲ್ಲಿ ಕಟ್ಟಿ ಸುಂದರವಾಗಿ ಒಂದು ಅವರು ಅಲಂಕಾರ ಮಾಡಿರ್ತಾರೆ ಅವನ ಸ್ವಾಗತಕ್ಕೆ. ಧ್ರುವ ಬಂದ್ಮೇಲೆ 36,000 ವರ್ಷಗಳು ಅವನು ರಾಜ್ಯವನ್ನ ಆಳ್ತಾನೆ. ಸೊ 36,000 ಅಂದ್ರೆ ಇಟ್ ಇಸ್ ಸತ್ಯಯುಗದಲ್ಲಿ. ಯಾಕೆಂದ್ರೆ ಈಗ ಕಲಿಯುಗದಲ್ಲಿ ನಾವು ಬದುಕೋದೇ 100 ವರ್ಷ ಅಲ್ಲ. ಸೊ ನಾವು ಹಿಂದಿಂದ ನಾವು ನೋಡ್ತಾ ಬಂದ್ರೆ ನಮ್ಗೆ ಗೊತ್ತಾಗತ್ತೆ. ಸೊ ಇದು ಸತ್ಯಯುಗದ ಕಾಲ. 36,000 ವರ್ಷಗಳವನು ಬದುಕ್ತಾನೆ. ಸೊ ಬದುಕಿ ರಾಜ್ಯವನ್ನ ಆಳ್ತಾನೆ. ಇದು ಆಳಿದ ನಂತರ ಧ್ರುವ ತನ್ನ ಭಗವದ್ಧಾಮಕ್ಕೆ ಹೋಗುವ ಒಂದು ಸುಂದರವಾದ ದೃಶ್ಯ ಏನಿದೆಯೋ ಅದು ತುಂಬಾ ಚೆನ್ನಾಗಿದೆ. ಭಾಗವತಮಲ್ಲಿ ಓದ್ಬೇಕು. ಸಮಯ ತುಂಬಾ ಕಡಿಮೆ ಇರೋದ್ರಿಂದ ತುಂಬಾ ನಾನು ಶಾರ್ಟ್ ಅಲ್ಲಿ ಒಂದು ಸಾರಾಂಶವನ್ನೇನೆ ಕೊಡ್ಲಿಕ್ಕಾಗಿದ್ದು ನನ್ಗೆ. ಬಟ್ ಇವರ ಒಂದು ಧ್ರುವನ ಒಂದು ಕಥೆಯಿಂದ ನಾನು ಏನ್ ಕಲ್ತ್ಕೊಂಡೆ ಅಂದ್ರೆ, ನಮ್ಗೆ ತುಂಬಾ ಡಿಸಿಪ್ಲಿನ್ ತುಂಬಾ ಮುಖ್ಯ. ದಟ್ ಇಸ್ ಶಿಸ್ತು ಇಲ್ಲ ಅಂದ್ರೆ ಜೀವನದಲ್ಲಿ ನಾವು ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಸಂಕಲ್ಪ ಬೇಕೇ ಬೇಕು. ನಾವು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ನಾವು ನೋಡ್ತೀವಿ. ಸೊ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಕನ್ನಡದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ನಾವು ಮಾಂಸಾಹಾರ ಮಾಡದೇ ಇರೋದು, ಮತ್ತೆ ನಿಷಿದ್ಧವಾದ ಲೈಂಗಿಕ ಜೀವನ, ಮದ್ಯ, ಜೂಜಾಟ, ಮಾಂಸ ಭಕ್ಷಣ ಇವೆಲ್ಲ ಮಾಡದೇ ಇರೋದು ಅಲ್ವಾ. ಸೊ ಇವೆಲ್ಲ ಮಾಡ್ದೇನೆ ನಾವು ಇದನ್ನ ನಾವು ಸಾಮಾನ್ಯವಾಗಿ ಫಾಲೋ ಮಾಡ್ತೀವಿ. ಮತ್ತೆ ಹರಿನಾಮ, ನಮ್ಗೆ ಅನ್ಸತ್ತೆ ಹರೇ ಕೃಷ್ಣ ಮಹಾಮಂತ್ರ ಏನ್ ದೊಡ್ಡ ವಿಷಯ ಇಲ್ಲ. ಎಷ್ಟೋ ಮಂತ್ರದ ಘೋಷಗಳಾಗ್ಬೇಕಾದ್ರೆ ಆ ಉಚ್ಚಾರಣೆಗಳೇ ಬೇರೆ. ಆದ್ರೆ ಹರೇ ಕೃಷ್ಣ ಮಂತ್ರ ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳ್ತಾರೆ. ಆಮೇಲೆ ಈ ಒಂದು ಕಲಿಯುಗದಲ್ಲಿ ಭಗವಂತ ನಮ್ಗೆ ಕೊಟ್ಟಿರೋ ಒಂದು ಇದು ನಮ್ಮ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಒಂದು ಈಸಿ ಮಾಡ್ಲಿಕ್ಕೆ ಕೊಟ್ಟಿರೋ ಒಂದು ಮಹಾಮಂತ್ರ ಇದು. ಇದೊಂದು ಗಿಫ್ಟ್ ಅಂತ ಹೇಳ್ಬೇಕು. ಇಂಥ ಉಪಹಾರ ಕೊಟ್ಮೇಲೆ ನಾವು ನಮ್ಮ ಈ ಜನ್ಮದಲ್ಲಿ ಭಕ್ತಿ ಸೇವೆ ನಿರ್ವಹಣೆಯಲ್ಲಿ ನಮ್ಮ ಕರ್ತವ್ಯವನ್ನ ಪೂರೈಸ್ಕೊಂಡೆ ಆ ದೃಢ ಸಂಕಲ್ಪ ನಮ್ಮಲ್ಲಿ ಬೇಕು. ಈಗ ಇವನ್ ಹೇಳ್ಬೋದಿತ್ತು, ನನ್ನನ್ನು ನೀನ್ ಕರ್ಕೊಂಡು ಹೋಗು ಅಂತ. ಎಲ್ಲಿ ನಾ ಹೇಳಿದ್ದು ನೋಡ್ಲಿಲ್ಲ, ಬಟ್ 1-2 ಕಾರ್ಟೂನ್ ಅಲ್ಲಿ ನೋಡ್ದೆ. ಇದು ಧ್ರುವ ಹೇಳೋದು, ಆಯ್ತು ನನ್ಗೆ ಇದೆಲ್ಲ ಬೇಡ, ನಾನ್ ನಿನ್ ಜೊತೆ ಬರ್ತೀನಿ ಅಂತಾನು ಹೇಳ್ಬೋದಿತ್ತು. ಬಟ್ ಅವನು ಹೋಗಿ ಹೇಳ್ತಾನೆ, ನೀನು ರಾಜ್ಯವನ್ನ ನೀನು ಆಳು, ಯಾಕೆಂದ್ರೆ ಅದು ನಮ್ಮ ಕರ್ತವ್ಯ. ಸೊ ನಮ್ಮ ಕರ್ತವ್ಯಗಳೊಂದಿಗೆ, ನಮ್ಮ ಜೀವನದೊಂದಿಗೆ ಆ ಕರ್ತವ್ಯಗಳನ್ನ ಪಾಲಿಸ್ಕೊಂಡು ಒಂದು ನಿರ್ದಿಷ್ಟತೆ, ಒಂದು ಸ್ಪಷ್ಟತೆ, ಒಂದು ಸ್ಥಿರತೆ ನಮ್ಮ ಜೀವನದಲ್ಲಿ ಬೇಕು. ಆ ಸ್ಥಿರತೆ ಏನು? ನಾವು ಕೃಷ್ಣ ಭಾವನಾಮೃತದಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಇವತ್ತು ಒಂದು, ನಾಳೆ ಒಂದಲ್ಲ. ಇವತ್ತು ಬೆಳಿಗ್ಗೆ ಒಂದು 4 ರಿಂದ 6 ಗಂಟೆ ಜಪ, ನಾಳೆ ಸಾಯಂಕಾಲ 6 ರಿಂದ 8 ಜಪ. ಹೆಲ್ತ್ ಸರಿ ಇಲ್ದಿರ್ಬೇಕಾದ್ರೆ, ಆರೋಗ್ಯ ಸರಿ ಇಲ್ದಿರ್ಬೇಕಾದ್ರೆ, ಅಥವಾ ಯಾವ್ದೇ ಒಂದು ನಾವು ಗೃಹಸ್ಥ ಜೀವನದಲ್ಲಿ ಹೆಚ್ಚು ಕಡಿಮೆ ಆಗೋದುಂಟು, ಇಲ್ಲ ಅಂತಲ್ಲ. ಆದ್ರೆ ಸಹ
ಜೀವನದಲ್ಲಿ ಬೇಕೇ ಬೇಕು. ಎಲ್ಲದಕ್ಕೂ ಒಂದು ಪ್ಲಾನಿಂಗ್ ಅನ್ನೋದು ತುಂಬಾ ಮುಖ್ಯ. ಸೊ ವೈ ನಾಟ್ ಫಾರ್ ಡಿವೋಷನಲ್ ಲೈಫ್? ಡಿವೋಷನಲ್ ಲೈಫ್ನು ಈ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಗೆ ನಮ್ಮ ಶಿಸ್ತು ತುಂಬಾ ಮುಖ್ಯ. ಸೊ ಧ್ರುವ ಮಹಾರಾಜ ಇಷ್ಟು ಚಿಕ್ಕ 5 ವರ್ಷದ ಬಾಲಕ ಒಂದೊಂದು ತಿಂಗಳಲ್ಲೂ ಬರೀ ಒಂದು ಹಣ್ಣು, ಬರೀ ಒಂದು 3 ದಿವಸಕ್ಕೆ ಒಂದಿಷ್ಟು ಹಣ್ಣು, 6 ದಿವಸಕ್ಕೆ ಒಂದು ನೀರು, ಈ ರೀತಿ ಅವನು ಬದುಕ್ಬಿಟ್ಟು ಭಗವಂತನ ಒಲಿಸ್ಕೊಂಡ. ಅದು ಎಷ್ಟು? ಬರೀ 6 ತಿಂಗಳಲ್ಲಿ, ಬರೀ 6 ತಿಂಗಳಲ್ಲೇನೆ ಅವನು ಒಲಿಸ್ಕೊಂಡ ಅಂತ ಹೇಳಿದ್ರೆ ನಮ್ಗೆ ಇಡೀ ಜನ್ಮ ಕೊಟ್ಟಿದಾರಲ್ವಾ. ಅದು ನಾಳೆ ವಿಷಯ ನಮ್ಗೆ ಗೊತ್ತಿಲ್ಲ, ಆ ಮಾತ್ ಬೇರೆ. ಆದ್ರೆ ನಮ್ಮ ಹತ್ರ ಇಷ್ಟು ಸಮಯ ಇರ್ಬೇಕಾದ್ರೆ ಯಾಕಾಗ್ಬಾರ್ದು? ಭಗವಂತನ ಒಲಿಸ್ಕೊಳ್ಳಕ್ಕೆ ನಮ್ಗೆ ಪ್ರಭುಪಾದರು ಎಷ್ಟು ಚೆನ್ನಾಗ್ ಗೈಡ್ಲೈನ್ಸ್ ಹಾಕೊಟ್ಬಿಟ್ಟಿದ್ದಾರೆ. ಇಷ್ಟು ಒಳ್ಳೆ ಇಸ್ಕಾನ್ ಅನ್ನೋ ಸಂಸ್ಥೆನ ಕಟ್ಕೊಟ್ಟಿದ್ದಾರೆ. ಸೊ ನಮ್ಗೆ ಏನು ಇಲ್ಲ, ಎಲ್ಲ ಬೇಬಿ ಫುಡ್ಗಳು. ಭಾಗವತಂ ರೆಡಿ, ಭಗವದ್ಗೀತಾ ರೆಡಿ, ಚೈತನ್ಯ ಚರಿತಾಮೃತ ರೆಡಿ, ಎಲ್ಲಾನು ರೆಡಿ ಇದೆ. ನಾವ್ ಏನ್ ಮಾಡ್ಬೇಕು, ಅದನ್ನ ಹೇಗ್ ಓದ್ಬೇಕು, ಯಾವಾಗ ಓದ್ಬೇಕು, ಏನ್ ಮಾಡ್ಬೇಕು, ಎಲ್ಲ ಅಪ್ಲೈ ಮಾಡ್ಬೇಕು, ಅದನ್ನು ಹೇಳಿದ್ದಾರೆ. ಸೊ ಬರೀ ನಾವು ಒಂದ್ ಸ್ವಲ್ಪ ಟೈಮ್ ನ ಕೊಡ್ಬೇಕು. ಇದಕ್ಕೆ ನಾವು ದೃಢವಾಗಿ ನಿಂತ್ಕೊಳ್ಬೇಕು. ಮತ್ತೆ ನಮ್ಗೆ ಸಿಕ್ಕಿರೋ ಒಂದು ಸಂತೋಷ, ನಮ್ಗೆ ಸಿಕ್ಕಿರೋ ಒಂದು ಪುಣ್ಯ ಏನಿದೆಯೋ 4 ಜನರಲ್ಲಿ ನಾವು ಹಂಚಬೇಕು. ಸೊ ಹಾಗಾಗಿ ನಮ್ಗೆ ಏನ್ ಬೇಕಾಗಿದೆ, ಹೇಗ್ ಹಂಚ್ಬೋದು ನಾವು? ಇದು ಯಾವಾಗ ಸಾಧ್ಯ ಅಂದ್ರೆ, ಒಂದು ವೈಷ್ಣವರ ಪಾದಾರವಿಂದಗಳಿಗೆ ನಾವು ಯಾವಾಗ ಅವ್ರ ಸೇವೆ ಮಾಡ್ತೀವೋ ಆವಾಗ್ಲೇ ಸಾಧ್ಯ. ಸೊ ಹಾಗಾಗಿ ವೈಷ್ಣವ ಅಪರಾಧವನ್ನ ನಾವು ಯಾವಾಗ್ಲೂ ಮಾಡ್ಬಾರ್ದು. ವೈಷ್ಣವ ಅಪರಾಧ ಇವಾಗ ಸುರುಚಿ ಮಾಡಿದ್ದು ಯಾರಿಗೆ? ವೈಷ್ಣವ ಅಪರಾಧ ಮಾಡಿದ್ದವಳು ಸುನೀತಿಗೆ. ಸುನೀತಿಗೆ ಅವರ ಅಪರಾಧ ಮಾಡಿದ್ಲು. ಅವಳು ಯಾವಾಗ್ಲೂ ಅವಳಿಗೆ ಒಂದು ಮೊದಲನೇ ಹೆಂಡತಿಯ ದರ್ಜೆಯನ್ನ ಉತ್ಥಾನಪಾದ ಕೊಡ್ಲಿಕ್ಕೆ ಅವಳು ಬಿಡ್ಲೇ ಇಲ್ಲ. ಸೊ ಅವಳು ಯಾವಾಗ್ಲೂ ನನ್ನನ್ನೇ ನೋಡ್ಬೇಕು, ನನ್ನ ಹತ್ರನೇ ಇರ್ಬೇಕು. ಸೊ ಹಾಗಾಗಿ ನನ್ನನ್ನೇ ಅವಳು ಇದ್ ಮಾಡ್ಲಿ ಅನ್ನೋ ಒಂದು ಇದನ್ನು ಮಾಡ್ಬಿಟ್ಟಿದ್ಲು. ಹಾಗಾಗಿ ಆ ಉತ್ಥಾನಪಾದ ಯಾವಾಗ್ಲೂ ಅವಳನ್ನ ತಿರಸ್ಕಾರ ಮಾಡ್ತಾನೆ. ಅವಳಿಗೆ ಯಾವುದೇ ರೀತಿಯ ಒಂದು ಒಳ್ಳೆಯ ಒಂದು ಪದವಿಯನ್ನ ಕೊಡ್ಲಿಲ್ಲ ಅವಳ ಜೀವನದಲ್ಲಿ. ಆದ್ರೆ ಒಂದ್ ರೀತಿ ಬ್ಲೆಸ್ಸಿಂಗ್ ಆಯ್ತಲ್ವಾ ಇವನ್ಗೆ, ಧ್ರುವನ್ಗೆ ಒಂದು ಬೇಜಾರಿತ್ತು, ನಾನು ರಾಜ್ಯವನ್ನು ಕೇಳ್ಬಿಟ್ಟಲ್ಲ ಭಗವಂತನ್ಗೆ ಅಂತ ಹೇಳಿ. ಆದ್ರೆ ಒಂದು ಭಗವಂತನ ದರ್ಶನ ಅವನ್ಗೆ ಆಯ್ತು. ಸೊ ಇದನ್ನೆಲ್ಲ ನೋಡಿದಾಗ ನಾವು ವೈಷ್ಣವರ ಒಂದು ಅದು ಗ್ರೇಟೆಸ್ಟ್ ವೆಲ್ತ್ ಅಂತ ಹೇಳ್ಬೇಕು ನಮ್ಮ ಜೀವನದಲ್ಲಿ. ಅದು ವೈಷ್ಣವರ ಸೇವೆ ಏನಿದೆಯೋ ಅದನ್ನ ನಾವು ಖಂಡಿತ ಮಾಡ್ಬೇಕು. ವೈಷ್ಣವರ ಸೇವೆಯಲ್ಲಿ ಮತ್ತು ಅವರ ಆಶೀರ್ವಾದದಲ್ಲಿ, ಅವರ ಒಂದು ನಮ್ಗೆ ಗೈಡೆನ್ಸ್ ಏನಿದೆಯೋ ಅದ್ರಲ್ಲೇ ನಮ್ಗೆ ನಾವು ಈ ಜೀವನಕ್ಕೆ ನಾವು ಏನ್ ಬೇಕು ಅದು ನಮ್ಗೆ ಸಿಗತ್ತೆ. ಅದೇನು? ಸಂತೋಷ. ಅದು ಭಗವಂತನ ಭಕ್ತಿ. ನಾನು ನೋಡ್ದ ಹಾಗೆ ಭಗವಂತನ ಬಗ್ಗೆ ಮಾತಾಡಿದಾಗ, ಭಗವಂತನ ಒಂದು ಕೆಲಸ ಮಾಡಿದಾಗ ಸಿಗೋ ಒಂದು ಸಂತೋಷ ಉಂಟಲ್ಲ, ಅದು ಇನ್ಯಾವುದ್ರಲ್ಲೂ ಸಿಗಲ್ಲ. ಅದನ್ನ ನಾನು ಕಂಡಿದ್ದೇನೆ. ಅದು ಎಲ್ಲರಿಗೂ ಅದ್ರದ್ದು ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ ಭಕ್ತರಿಗೆ. ಇದನ್ನ ನೋಡಿದಾಗ ಏನನ್ಸುತ್ತೆ ಅಂತ ಹೇಳಿದ್ರೆ, ಧ್ರುವನ ಒಂದು ತುಂಬಾ ಒಂದು ಜಸ್ಟ್ ಒಂದು ಗ್ಲಿಮ್ಸ್ ಅಂತ ಹೇಳ್ಬೇಕು. ಧ್ರುವ ಮಹಾರಾಜರ ಒಂದು 4 ಅಧ್ಯಾಯದ ಇದ್ರಲ್ಲ ನಿಮ್ಗೆ ಹೇಳಿರೋದು ಒಂದ್ ಸ್ವಲ್ಪವೇ. ಸೊ ಹೇಗೆ ಅವರು ಭಗವಂತನ ಒಲಿಸ್ಕೊಂಡ್ರು ಅಂತ ಹೇಳಿ, ಇದನ್ನ ನಾವು ನಮ್ಮ ಸಾಧನೆಯಲ್ಲಿ ಹೇಗ್ ಬಳಸ್ಕೊಳ್ಬೇಕು? ಹಾಗಿದ್ರೆ ನಮ್ಮ ಸಾಧನೆಯಲ್ಲಿ ನಾವು ಈಗ ನಾವು ಭಗವಂತ ನಮ್ಗೆ ಹೇಳ್ಕೊಟ್ಟಿದಾರಲ್ವಾ, ನಮ್ಮ ಈ ಅಪ್ಲೈ ಹೇಗ್ ಮಾಡ್ಬೇಕು ನಮ್ಮ ಸಾಧನೆಯಲ್ಲಿ? ಅದು ನಾವು ಬೈ ಪ್ರಾಕ್ಟಿಸ್. ಭಗವಂತ ಭಗವದ್ಗೀತೆಯಲ್ಲೂ ಹೇಳ್ತಾ ಇದ್ದಾನೆ. ಇವರು ಅರ್ಜುನ ಹೇಳ್ತಾ ಇದ್ದಾರಲ್ವಾ ಕೃಷ್ಣನ್ಗೆ, ನಾನು ವೇಗವಾಗಿ ಚಂಚಲ ಹಿಮನ ಕೃಷ್ಣದಲ್ಲಿ ವೇಗವಾಗಿ ಹೋಗುವ ಒಂದು ವಾಯುವ ಗತಿಯನ್ನ ಬದಲಾಯಿಸಬಲ್ಲೆ. ಮತ್ತೆ ಮನಸ್ಸು ಎಷ್ಟು ಚಂಚಲ ಅಂದ್ರೆ ಅದನ್ನ ನನ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿ ಹೇಳ್ತಾರೆ ಕೃಷ್ಣ, ಅಸಂಶಯ ಮಹಾಭಾವೋ. ಮಹಾಬಾಹೋ ಅಂತ ಅವನನ್ನ ಅಡ್ರೆಸ್ ಮಾಡ್ತಾರೆ ಅರ್ಜುನನ. ಯಾಕೆಂದ್ರೆ ನೀನು ತುಂಬಾ ಶೂರ. ಯಾಕೆ ಸಾಧ್ಯ ಇಲ್ಲ? ನೀನ್ ಹೇಳಿದ್ ಕರೆಕ್ಟ್, ಅಸಂಶಯ, ನೋ ಡೌಟ್, ನೀ ಹೇಳಿದ್ ಕರೆಕ್ಟ್. ಆದ್ರೆ ಇದನ್ನ ಮಾಡ್ಬೋದು. ಹೇಗಂತ ಹೇಳಿದ್ರೆ ಬೈ ಪ್ರಾಕ್ಟಿಸ್. ಅಭ್ಯಾಸ ಏನಿತ್ತು ಕೌಂತೆಯ. ಈಗ ನೀನು ಇದನ್ನ ಬೈ ಪ್ರಾಕ್ಟಿಸ್ ನಾವು ಮಾಡ್ಬೋದು. ಯಾವುದು ನಮಗೆ ಇದರಿಂದ ಈಸಿಯಾಗಿ ಸಿಗೋದಿಲ್ಲ. ಸೊ ಬೈ ಪ್ರಾಕ್ಟಿಸ್ ವಿ ಕ್ಯಾನ್ ರೀಚ್ ಟು ಅವರ್ ಗೋಲ್. ಆ ಸಂಕಲ್ಪ ನಾವು ಮಾಡ್ಬೇಕು. ಎಷ್ಟು ಜನ ಇವತ್ತು ಸಂಕಲ್ಪ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? 16 ಮಾಲೆ ಆಗೋ ಮೊದ್ಲು ನಾನು ಮೊಬೈಲ್ ಮುಟ್ಟಲ್ಲ. ಯಾರ ರೆಡಿ ಇದ್ರೆ ಹೇಳಿ, ಹ್ಯಾಂಡ್ ರೇಸ್ ಮಾಡ್ಬೋದು.
ಹರೇ ಕೃಷ್ಣ ಮಾತಾಜಿ, ನಾನ್ ಮಾಡ್ತೀನಿ ಮಾತಾಜಿ. ಹರಿ ಹರೇ ಬೋ. ಕೃಷ್ಣ. ವೆರಿ ಅಂದ್ರೆ ಇವತ್ತು ಮೊಬೈಲ್ ಅನ್ನೋದು ನಾವು ಭಕ್ತರು ನಾವು ಒಳ್ಳೆ ಇದಕ್ ಮಾಡ್ತಾ ಇಲ್ಲ. ಅಂದ್ರೆ ನಾವು ಏನಾದ್ರೂ ಅನ್ವಾಂಟೆಡ್ ನೋಡಲ್ಲ ಅನ್ಕೊಳ್ಳಿ, ಆದ್ರೂ ಸಹ ಇವತ್ತು ತುಂಬಾ ಕಾಲ್ಗಳು ಅದು ಇದು ತುಂಬಾ ಡಿಸ್ಟ್ರಾಕ್ಷನ್ಸ್ ಅಂತೂ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಸಂಕಲ್ಪ ತಗೊಳ್ಳೇಬೇಕು. ಇಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾನ್ 16 ರೌಂಡ್ ಮುಗಿಸ್ತೀನಿ, ನಾನ್ ಇಷ್ಟು ಮಾಡಿ ಇಷ್ಟು ಆರತಿ ನಾನ್ ಮಾಡ್ತೀನಿ. ಬೇರೆ ಅರ್ಜೆನ್ಸಿಗೆ ಏನಾದ್ರೆ ಇನ್ನೊಂದು ಮೊಬೈಲ್ ನಂಬರ್ ಕೊಟ್ಟಿಡಿ, ಆ ರಿಲೇಟಿವ್ಸ್ ಮಕ್ಕಳೆಲ್ಲ ಆಚೆ ಹೋದ್ರೆಲ್ಲ ಬೇಕಾಗತ್ತೆ. ಯು ಹ್ಯಾವ್ ಟು ಬಿ ವೆರಿ ಪ್ರಾಕ್ಟಿಕಲ್ ಇನ್ ದಟ್ ವೇ. ಸೊ ನಾವು ಇದನ್ ಮಾಡ್ಲೇಬೇಕಾಗತ್ತೆ. ಇಲ್ಲಾದ್ರೆ ನಾವು ಈ ಸಂಕಲ್ಪ ತಗೊಳ್ದಿದ್ರೆ ಭಕ್ತಿಲಿ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಸೊ ಚಂಪಾ ಮಾತಾಜಿ ಆಲ್ಸೋ ರೇಸ್ಡ್ ಹ್ಯಾಂಡ್, ವೆರಿ ನೈಸ್. 16 ಮಾಲೆ ಆಗೋ ಮೊದ್ಲು ನಾನು ಇನ್ನು ಮೊಬೈಲ್ ಮುಟ್ಟಲ್ಲ ಅಂತ ತುಂಬಾ ಜನ ತಗೊಳ್ತಾ ಇದ್ದಾರೆ ಇವತ್ತು. ಸಂಕಲ್ಪ ಐ ಆಮ್ ವೆರಿ ಹ್ಯಾಪಿ. ನಿಮ್ ಜೊತೆ ನಾನ್ ಫಸ್ಟ್ ತಗೊಳ್ತೇನೆ ಇವಾಗ, ಯಾಕೆಂದ್ರೆ ಗೋಪಿ ಸೇನೆಯಿಂದ ಏನೋ ತುಂಬಾ ಮೊಬೈಲ್ ಅಲ್ಲಿ ಇರ್ತೀನಿ, ನಮ್ಮ ಮನೇಲೆ ಬೈತಾ ಹರೇ ಕೃಷ್ಣ ಇದ್ದಾರೆ. ಮಾತಾಜಿ. ಹರಿ ಬೋಲ್. ಮಾತಾಜಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆನೆ ಎದ್ದು ನಮ್ದು ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಆಗ ಚಾಂಟಿಂಗ್ ಮಾಡಿದ್ರೆ ಒಳ್ಳೇದು ಅಂತ ನಾನು 16 ರೌಂಡ್ ಮಾಲೆ ನಾವು ಧ್ಯಾನ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಮಾತಾಜಿ. ಡೇಲಿ ಆಗಲ್ಲ, ಬೆಳಿಗ್ಗೆ. ಕರೆಕ್ಟ್ ಮಾತಾಜಿ, ಅದೇ ರೈಟ್ ಟೈಮ್ ಆಕ್ಚುಲಿ. ಯಾಕಂದ್ರೆ ಸತ್ವಗುಣದಲ್ಲಿ ಇರ್ತೀವಿ ಮಾತಾಜಿ. ಅವಾಗ ಸತ್ವಗುಣದಲ್ಲಿ ಇರ್ತೀವಿ, ನಮ್ಗೆ ಯಾವ್ದೇ ತರ ಡಿಸ್ಟರ್ಬೆನ್ಸ್ ಇರಲ್ಲ. ಹೌದು ಮಾತಾಜಿ. ತುಂಬಾ ಒಳ್ಳೆ ಸಮಯ. ಒಂದ್ಸರಿ ಪ್ರಭುಪಾದ್ರೆ ಹೇಳ್ತಾರಲ್ಲ, ನೀವು ಅದನ್ನ ಮಾಡಿ ನಾನು ಇವತ್ತು ಏನ್ ಬೇಕಾದ್ ಮಾಡಬಲ್ಲೆ, ನನ್ನ ಹತ್ರ ಸಮಯ ಇದೆ. ನಾನು 16 ಮಾಲೆ ಆಗೋಯ್ತು ಅಲ್ವಾ. ಹಾಗಾಗಿ ನೀವ್ ಹೇಳಿದ್ ತುಂಬಾ ಕರೆಕ್ಟ್ ಮಾತಾಜಿ. ಸೊ ಬೆಳಿಗ್ಗೆ ಮುಗಿಸ್ಬೋದು, ತುಂಬಾ ಒಳ್ಳೇದು. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ, ಆ ಅನುಷ್ಠಾನ ತರ್ಬೇಕು ಅಂತ ಹೇಳಿ ನಾವ್ ಏನ್ ಮಾಡ್ಬೇಕು, ಬೆಳಿಗ್ಗೆ ಬೇಗ ಏಳ್ಬೇಕು ಅಲ್ವಾ. ಸೊ ಹಾಗಾಗಿ ನಾವು ಬೆಳಿಗ್ಗೆ ಏಳು ಒಂದು ಆ ಪಣ ತೊಡಬೇಕು. ಇಲ್ಲ ನಾನು ಎದ್ದೇ ಹೇಳ್ತೀನಿ. ನೀವು ಇದು ಬಿಡಿ, ಈಗ ನಮ್ಮ ಕೃಷ್ಣ ಭಾವನಾಮೃತ ಅದು ಇದು ಎಂತದು ಬೇಡ, ನೀವು ಯಾವ್ದಾದ್ರು ಒಂದ್ ಲೆಕ್ಚರ್ ಕೇಳಿ. ಮೊನ್ನೆ ನಾನು ಒಬ್ರು ಹಂಗೆ ಇದು ಮಾಡ್ಬೇಕು, ದೇವಕಿ ನಂದನ್ ಮಹಾರಾಜ್ ಅಂತ ಅವ್ರದ್ದು ಕೇಳ್ತಾ ಇದ್ದೆ. ಅವ್ರು ಹೇಳ್ತಾರೆ, ನೀವು ಪ್ರಾತಃ ಕಾಲ ಹೇಳ್ದಿದ್ರೆ ಎಷ್ಟು ನಿಮ್ಗೆ ದರಿದ್ರತನ ಬರುತ್ತೆ ಗೊತ್ತಾ. 8 ಗಂಟೆ ಮೇಲೆ ಸ್ನಾನ ಮಾಡಿದ್ರೆ ಆ ಹೆದರಿಕೆಗಾದ್ರೂ ಹೇಳಿ ಆ ಕಡೆ ಅಂತ ಹೇಳಿ ಎಲ್ರು ಅನಿಸ್ತು ನನಗೆ. ಸೊ ಪ್ರಾತಃ ಕಾಲ ಯಾವಾಗ್ಲೂ ಈ ಮಾತನ್ನ ನಮ್ಮ ತಾಯಿಯವ್ರು ನಮ್ ಚಿಕ್ಕವರಿದ್ದ ಯಾವಾಗ್ಲೂ ಹೇಳ್ತಾ ಇದ್ರು, ನಮ್ಗೆ ಏನಿದ್ರು 5 ಗಂಟೆಗೆ ಏಳ್ಲೇಬೇಕು. ನೀವು ಹೇಳ್ದಿದ್ರೆ ನೋಡಿ, ಅದು ತುಂಬಾ ದರಿದ್ರತನ, ಅದು ಒಳ್ಳೇದಲ್ಲ. ಅದು ಏನ್ ಒಳ್ಳೇದಲ್ಲ ಗೊತ್ತಿಲ್ಲ ಮಾತಾಜಿ. ಒಂದು ಕೆಲ್ಸ ಆಗಲ್ಲ ಮಾತಾಜಿ, ಬೆಳಿಗ್ಗೆ ಬೇಗ ಎದ್ದು ನಮ್ದು ಎಲ್ಲಾ ಮಾಡ್ಕೊಂಡ್ರೆ ಬೇಗ ಕೆಲ್ಸ ಆಗತ್ತೆ. ದೇವ್ರ ಸೇವನೆ ಆಗುತ್ತೆ, ನಾಷ್ಟಕ್ಕೂ ಆಗುತ್ತೆ, ನೈವೇದ್ಯನ ಆಗುತ್ತೆ. ಆ ಪ್ರಸಾದನ ಸ್ವೀಕರಣೆ ಮಾಡ್ಬೋದ, ಕೃಷ್ಣನ್ ಪ್ರಸಾದ ಎಷ್ಟು ಲೆವೆಲ್ ಇರುತ್ತೆ ಮಾತಾಜಿ. ಆ ದಿನ ಡೈಲಿ ಬೇಗ ಎದ್ದು ನಾವು ಫ್ರೆಶ್ ಅಪ್ ಆಗಿ ನಮ್ ಕೆಲ್ಸಗಳನ್ನ ಮಾಡಿದ್ರೆ ಅವತ್ತೊಂದು ಖುಷಿ ಯಾರು ಕೊಡ್ಲಿಕ್ಕಾಗಲ್ಲ. ಕೃಷ್ಣನ್ ನಾವ್ ಅಲಂಕಾರ ಮಾಡಿ ಅವ್ರಿಗೆ ತೃಪ್ತಿಯಿಂದ ನೋಡ್ತಾ ಇದ್ರೆ ಆ 2 ಕಣ್ಣುಗಳು ಸಾಲದು ಮಾತಾಜಿ. ನಿಜವಾಗ್ಲೂ ಹೇಳ್ತೇನೆ, ನಾನಾದ್ರೂ ತುಂಬಾನೇ ಇದು ಆಗ್ಬಿಟ್ಟಿದೀನಿ ಮಾತಾಜಿ. ಗೋಪಿ ಸೇನಾ ಕ್ಲಾಸು ತುಂಬಾನೇ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಮಾತಾಜಿ. ವಂಡರ್ಫುಲ್ ಕ್ಲಾಸ್ ಮಾತಾಜಿ. ತುಂಬಾ ಸಂತೋಷ ಆಯ್ತು. ಈಗ ಎಷ್ಟೊಂದ್ ಜನ ಮಾತಾಜಿ ರೇಸ್ ಮಾಡ್ತಾ ಇದ್ದಾರೆ. ಇನ್ ಹಾಗಿದ್ರೆ ನಾವು ಗ್ರೂಪ್ ಅಲ್ಲೇ ನಾವು ಮೇ ಬಿ ಐ ಡೋಂಟ್ ನೋ, ಇನ್ ಫ್ಯೂಚರ್ ನಾವು ಇದು ಚಾಂಟಿಂಗ್ ಗ್ರೂಪ್ ಮಾಡ್ಬೋದೋ ಏನೋ. ಅದು ಮತ್ ಮೊಬೈಲ್ ಮುಟ್ಬೇಕಲ್ಲ, ಬೇಡ, ಅದು ಸುದ್ದಿನೇ ಬೇಡ, ನಾವೇ ಚಾಂಟಿಂಗ್ ಮಾಡ್ಕೊಳ್ಳ. ಸೊ ಮತ್ತೆ ಮೊಬೈಲ್ ಸುದ್ದಿಗೆ ಹೋಗೋದ್ ಬೇಡ ಅನ್ನೋ ಹಂಗಾಗ್ಬಿಟ್ಟಿದೆ ಇವತ್ತು. ತುಂಬಾ ನಾವು ಭಕ್ತರು, ನಮ್ಗೆ ಗೊತ್ತು ಎಲ್ಲಿ ಯೂಸ್ ಮಾಡ್ಬೇಕು, ಎಲ್ಲಿ ಕಂಟ್ರೋಲ್ ಮಾಡ್ಬೇಕು, ಬಿಕಾಸ್ ವಿ ನೋ ದ ಸೆಲ್ಫ್ ಕಂಟ್ರೋಲ್. ಬಟ್ ದ ಥಿಂಗ್ ಇಸ್ ಏನಾಗಿದೆ ಅಂದ್ರೆ, ಇವತ್ತು ಮಕ್ಕಳಲ್ಲಿ, ಆಮೇಲೆ ಯುವತಿಯರಲ್ಲಿ, ನಮ್ಮ ಯೂತ್ ಜನ ಏನಿದೆಯೋ ಅವರಲ್ಲೆಲ್ಲ ತುಂಬಾ ಮಿಸ್ಯೂಸ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಪ್ರಾಕ್ಟೀಸ್ ಮಾಡಿದಾಗ ನಮ್ಮನ್ನ ನೋಡಿ ನಮ್ಮ ಮಕ್ಕಳು ಕಲಿತಾರೆ. ಕೃಷ್ಣ ಭಾವನಾಮೃತದಲ್ಲಿ ಎಲ್ಲರೂ ಇದ್ರೆ ತುಂಬಾ ಒಳ್ಳೇದು, ಇಡೀ ಫ್ಯಾಮಿಲಿ. ಇಲ್ಲದಿದ್ರೆ ನಾವಾದ್ರೂ ಅವ್ರಿಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕು. ಹಾಗಾಗಿ ಎಲ್ಲರೂ ಒಂದು ಸಂಕಲ್ಪ ತಗೊಳ್ಳಿ. ಸಂಕಲ್ಪ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಸೊ ಸಂಕಲ್ಪ ತಗೊಂಡು ಭಗವಂತನಲ್ಲಿ ಆ ಒಂದು ಕೋರಿಕೆಯನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡಾಗ ಭಗವಂತ ನಮ್ಗೆ ಅದರದ ಒಂದು ಸಂಕಲ್ಪವನ್ನ ಆ ದೃಢ ನಿಶ್ಚಯವನ್ನ ನಾವು ಮಾಡಿಕೊಂಡು ಹೋಗ್ಲಿಕ್ಕೆ ನಮಗೆ ಅವರು ಸಹಾಯ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ನಾವು ಯಾರನ್ನು ಕೇಳೋದು, ನಮ್ಗೇನ್ ಬೇಕಾ, ನಮ್ಮ ತಂದೆಯನ್ನೇ ಕೇಳ್ಬೇಕಲ್ವಾ. ನಮ್ಮ ನಿಜವಾದ ತಂದೆ ನಮ್ಮ ಭಗವಂತ 2 ಕೈ ಅಗ್ಲ ಮಾಡ್ಕೊಂಡು ಕಾಯ್ತಾ ಇದ್ದಾನೆ. ಯಾವಾಗ ಬರ್ತೀಯ ನನ್ ಮನೆಗೆ, ದಾರಿ ತಪ್ಪಿ ಹೋಗ್ಬಿಟ್ಟಿದೆಯಲ್ಲ ಕಂದ, ನೀನ್ ನನ್ ಮನೆಗ್ ಬಾ ಅಂತ 2 ಕೈ ಅಗ್ಲ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಬಟ್ ಅದಕ್ ಹೋಗೋ ತಯಾರಿ ನಾವು ಮಾಡ್ತಾ ಇದ್ದೀವ? ಅದಕ್ಕೆ ನಾವು ಹೋಗ್ಲಿಕ್ಕೆ ಒಂದ್ ತಯಾರಿ ಬೇಕೇ ಬೇಕು. ಅದು ಭಗವಂತನ ಒಂದು
ನಾಮಸ್ಮರಣೆಯನ್ನ ಮಾಡ್ಬೇಕು. ಆಮೇಲೆ ಈ ನಮ್ಮ ಭಾಗವತ್ ಪುರಾಣದಲ್ಲಿರುವ ಧ್ರುವ ಮಹಾರಾಜರ ಒಂದು ನಿದರ್ಶನವನ್ನ ನಮ್ಮ ಜೀವನದಲ್ಲಿ ಆ ಒಂದು ಗೈಡೆನ್ಸ್ ನ ನಾವು ನಮ್ಮ ಜೀವನಕ್ಕೆ ಒಂದು ಎಷ್ಟು ಮೋಟಿವೇಶನ್ ಸಿಗತ್ತೆ ಅಂತ ಹೇಳಿದ್ರೆ, ಅದರಿಂದ ಆ ಪ್ರೇರಣೆ ಸಿಗತ್ತೆ ಅಂದ್ರೆ ನಾವು ಭಾಗವತ ಪುರಾಣವನ್ನ ಓದ್ಬೇಕು. ಓದಿದಾಗ ನಮ್ಗೆ ಖಂಡಿತ ಆ ಪ್ರೇರಣೆ ಸಿಕ್ಕೇ ಸಿಗುತ್ತೆ. ಅದು ಎಲ್ಲರಿಗೂ ಸಿಗುವಂತಾಗ್ಲಿ ಅಂತ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇವತ್ತು ನನ್ನ ಚಿಂತನೆಗೆ ವಿರಾಮವನ್ನು ಹೇಳ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ಮೊಂದಿಗೆ ಹಿರಿಯ ಭಕ್ತರಾಗಿರ್ತಕ್ಕಂತಹ ಆದರಣೀಯ ಸುಭಾಷಿಣಿ ಮಾತಾಜಿ ಅವರು ಇದ್ದಾರೆ ಮಾತಾಜಿ. ಹರಿ Yes. ಬೋಲ್, ಹರಿ ಕೃಷ್ಣ, ದಂಡವತ್ ಪ್ರಣಾಮ್. ಧನ್ಯವಾದ ಪ್ರಣಾಮ್ಸ್ ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್, ಲೀಲಮಣಿ ಮಾತಾಜಿ. ಇರೋದೇ ಮಾತಾಜಿ ಅವರಿಂದ, ಸುಭಾಷಿಣಿ ಮಾತಾಜಿ, ಸುಭಾಷಿಣಿ ಹರಿ ಬೋಲ್. ಅವರ ಒಂದು ಮೋಟಿವೇಶನ್ ನಮ್ಗೆ ಎಲ್ಲಿ ಹೋಗೋದು ಅವ್ರು ಹೇಳಿದ ಕೆಲ್ಸ ನಾವು ಮಾಡ್ತೀವಿ. ಗೋಪಿ ಸೇನೆ ಶುರು ಮಾಡೋಕ್ಕೂ ಮಾತಾಜಿನೇ ಕಾರಣ. ಸೊ ಇವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಾನು ನಿಮ್ಮನ್ ಹೊಗಳೋಣ ಅಂದ್ರೆ ನೀವ್ ನನ್ನನ್ನೇ ಹೊಗಳಕ್ ಸ್ಟಾರ್ಟ್ ಮಾಡ್ಬಿಡ್ತೀರಲ್ಲ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸು. ಸಂಕಲ್ಪ, ವೆರಿ ನೈಸ್ ಟಾಪಿಕ್ ಅಲ್ವಾ ಮಾತಾಜಿ? ಈಗ ನಮ್ಮ ಒಂದು ದಿನನಿತ್ಯ ನಮ್ಮ ಸಾಧನೆಗೆ ಈ ಸಂಕಲ್ಪ ತುಂಬಾ ಮುಖ್ಯ ಅಂತ ತಿಳಿಸ್ಕೊಟ್ರಿ. ಯಾವ್ದು ಫೇವರಬಲ್, ಯಾವ್ದು ಅನ್ಫೇವರಬಲ್, ಅದನ್ನ ನಾವು ಹಿಡಿದು ಸಾಧನೆ ಮಾಡಕ್ಕೆ ಬೆಳಗ್ಗಿನ ಜಾವಾನೆ ಕರೆಕ್ಟ್ ಅಂತ ನೀವ್ ಹೇಳ್ದಂಗೆನೆ ನಾವ್ ಈ ಗ್ರೂಪ್ ಅನ್ನ ಆದಷ್ಟು ಮಾತಾಜಿಸನ್ನ ಸೇರ್ಕೊಂಡು ಒಳ್ಳೇದನ್ನ ನೀವ್ ಹೇಳ್ದಂಗೆ ಮೊಬೈಲ್ ಅನ್ನು ಒಳ್ಳೇದಕ್ಕೆ ಉಪಯೋಗಿಸ್ಬೇಕು. ಸೊ ಅದಕ್ಕಾದ್ರೂ ಉಪಯೋಗಿಸೋಣ ನಾವು. ಬೆಳಗ್ಗೆ ಬೇಕಾರೆ ಸರಿಯಾಗಿ ಎದ್ದು ಎಲ್ಲಾರು ಗ್ರೂಪ್ ಮಾಡಿದ್ರೆ ಒಂದು ಪ್ರೋತ್ಸಾಹ ಸಿಗತ್ತೆ. ಸೊ 4 ಗಂಟೆ ಇಲ್ಲ ಅಂತೂ ಅಂದ್ರೆ 4:15 ನಾವು ಅಟ್ಲೀಸ್ಟ್ ಒಂದ್ 8 to 10 ರೌಂಡ್ಸ್ ಒಟ್ಟಿಗೆ ಮಾಡೋದಕ್ಕೆ ಸಂಕಲ್ಪ ಮಾಡ್ಕೊಳ್ಳೋಣ ಅಂತ ನೀವ್ ಹೇಳ್ದಾಗ ನನ್ಗೆ ಅನ್ಸ್ತು ಮಾತಾಜಿ. ಸೊ ಕೇಳೋಣ ಯಾರ್ಯಾರು ಬರ್ತಾರೆ. ಸೊ ಆಲ್ರೆಡಿ ಹಾಕಿದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ. ಸೊ ಇದು ಮಾಡ್ಕೊಂಡ್ರೆ ನಮ್ಗೊಂದು ಕಮಿಟ್ಮೆಂಟ್ ಅಂತ ಇರತ್ತಲ್ಲ ಮಾತಾಜಿ. ಆಮೇಲೆ ಆ ಬಲ ಇರತ್ತೆ. ಒಬ್ರಿಗೆ ಇವತ್ತು ಬಲ ಇಲ್ಲ ಕಲಿಯುಗದಲ್ಲಿ. ಎಲ್ಲರ ಜೊತೆ ಸೇರಿದಾಗನೇ ಎಲ್ಲ ಮಾಡೋದಕ್ಕೆ ಚೈತನ್ಯ ಮಹಾಪ್ರಭುಗಳಿಗೆ ಈ ಒಂದ್ ಸಂಕೀರ್ತನೆ ಯಜ್ಞ ಕೊಟ್ಟಿರೋದು ಎಲ್ಲರೂ ಗೊತ್ತೇ ಇದೆ. ಸೊ ನನಗಂತೂ ಮೊದಲೇ ಇಲ್ಲ ಬಲ. ಎಲ್ಲರ ಜೊತೆಗಿದ್ದಾಗ ತುಂಬಾನೇ ಒಳ್ಳೇದು ಚಾಂಟಿಂಗ್ ಆಗತ್ತೆ ಮಾತಾಜಿ. ವಿ ಕ್ಯಾನ್ ಸ್ಟಾರ್ಟ್ ಐ ಥಿಂಕ್ ಚಾಂಟಿಂಗ್ ಗ್ರೂಪ್ ಮಾಡ್ಬೋದು ಅನ್ಕೋತೀನಿ. ವೆರಿ ಟ್ರೂ. ಅದನ್ನು ನಾವು ಬುಕ್ ಓದೋದ್ರ ಜೊತೆಗೆ ಇದನ್ನು ಒಂದ್ ಸೇರ್ಸ್ಕೊಂಡ್ಬಿಟ್ರೆ ವಿಲ್ ಬಿಕಮ್ ವೆರಿ ರೆಗ್ಯುಲರ್ ಇನ್ ಅವರ್ ಸಾಧನಾ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸಂಕಲ್ಪದ ಬಗ್ಗೆ. ಸೊ ಎಲ್ಲಾದ್ರಲ್ಲೂ ನಮಗ್ ಸಂಕಲ್ಪ ಬೇಕು ಅಲ್ವಾ? ಒಬ್ರನ್ನ ಹಿಡಿದು ಇನ್ನೊಬ್ರು ಎತ್ತೋ ಅಂತ ಪ್ರಯತ್ನ ನಾವೆಲ್ಲರಿಗೂ ಮಾಡ್ಬೇಕು ಮಾತಾಜಿ. ವೆರಿ ನೈಸ್ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಕ್ಲಾಸ್ ಮಾತಾಜಿ. ಹೀಗೆ ಗೋಪಿ ಸೇನೆಯನ್ನ ಇನ್ನೂ ಮೇಲೆ ತಗೊಂಡ್ ಹೋಗಿ ಎಲ್ಲಾ ಪ್ರೀಚರ್ಸ್ನು ಚೆನ್ನಾಗಿರೋರನ್ನ ಕರ್ಸಿ ಕ್ಲಾಸಸ್ ಮಾಡಿಸ್ತಾ ಇದ್ದೀರಾ. ಹೀಗೆ ಭಗವಂತ ಮತ್ತೆ ಗುರುಗಳು ನಿಮ್ಗೆ ಇನ್ನೂ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ಕೊತೀನಿ ಮಾತಾಜಿ. ಭಗವಂತ ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಇವತ್ತಿನ ಪ್ರವಚನ ಕುರಿತು ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಮಾತಾಜಿಗೆ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನ್ನ ಪ್ರಣಾಮ್ಸ್ ಹೇಳಿ ಮಾತಾಜಿ. ಪ್ರಶ್ನೆ ಏನಿಲ್ಲ ಮಾತಾಜಿ. ಇವತ್ತಿನ ಕ್ಲಾಸು ತುಂಬಾ ಚೆನ್ನಾಗಿತ್ತು ಮಾತಾಜಿ. ದೃಢ ಸಂಕಲ್ಪ ಅನ್ನೋದನ್ನ ನಾವ್ ಹೇಗ್ ಮಾಡ್ಬೇಕು, ಧ್ರುವ ಮಹಾರಾಜನಿಂದ ನಾವ್ ಕಲಿಬೇಕು, ಎಷ್ಟೊಂದು ದೃಢ ಸಂಕಲ್ಪದಿಂದ ಭಗವಂತನ ಹೋಲಿಸ್ಕೊಂಡ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮಾತಾಜಿ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಗುರು ಮಹಾರಾಜರ ಕೃಪೆ ಮಾತಾಜಿ. ಯಾರಿಗಾದ್ರೂ ಏನಾದ್ರೂ ಇದರಿಂದ ಲಾಭ ಆದ್ರೆ ಅದು ಗುರು ಮಹಾರಾಜರ ಒಂದು ಕೃಪೆಯಿಂದ, ಅವರ ಒಂದು ಆಶೀರ್ವಾದದಿಂದ ನಾವೇನಾದ್ರೂ ಹೇಳ್ಬೋದು. ಬಟ್ ಅದೇ ಎಷ್ಟರ ಮಟ್ಟಿಗೆ ಯೂಸ್ ಆಗತ್ತೆ ಭಗವಂತನಿಗೆ ಗೊತ್ತು. ಆದ್ರೆ ನಾವು ಅದ್ರ ಉಪಯೋಗವನ್ನ ಖಂಡಿತ ಪಡ್ಕೊಳ್ಬೇಕು. ಭಾಗವತ ಪುರಾಣಗಳನ್ನ ಓದಿ ತುಂಬಾನೇ ವಿಷಯ ನಮ್ಗೆ ತಿಳ್ಕೊಳಕ್ ಸಿಗತ್ತೆ ಧ್ರುವ ಮಹಾರಾಜರ ಜೀವನದಿಂದ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ವೇರವತಿ ಮಾತಾಜಿ ಹೇಗಿದ್ದೀರಾ?
ಚೆನ್ನಾಗಿದ್ದೀವಿ ಮಾತಾಜಿ, ತುಂಬಾ ಚೆನ್ನಾಗಿತ್ತು. ಧ್ರುವ ಮಹಾರಾಜನ ಕಥೆ ಎಷ್ಟು ಸತಿ ಕೇಳಿದ್ರು ಇನ್ನಷ್ಟು ಕೇಳೋಣ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಿ ಕೃಷ್ಣ. ಅನುತ್ತಮ ವಿಲಾಸ್ ಮಾತಾಜಿ, ಯಾರಿಗೂ ಏನು ಪ್ರಶ್ನೆ ಇಲ್ಲ ಅನ್ಸುತ್ತೆ, ಮುಂದಕ್ಕೆ ಹೋಗ್ಬೋದು. ಎಸ್ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನಿಮ್ಗೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ನಾನು ಧನ್ಯವಾದವನ್ನ ತಿಳಿಸ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನಮ್ಮ ಈ ಗೋಪಿ ಸೇನೆಯ ಕೊನೆಯ ಒಂದು ಕಾರ್ಯಕ್ರಮ ನರಸಿಂಹ ಭಜನೆ. ಇದನ್ನು ಹಾಡಲು ಭಕ್ತಿನ್ ಶಾಂತಿ ಮಾತಾಜಿಯವರು ನಮ್ಮೊಂದಿಗಿದ್ದಾರೆ. ಗೋಪಿ ಸೇನಾ ವತಿಯಿಂದ ನಾನು ನಿಮಗೆ ಸ್ವಾಗತವನ್ನ ಬಯಸ್ತೇನೆ ಮಾತಾಜಿ. ಮಾತಾಜಿಯವರ ಬಗ್ಗೆ ಒಂದು ಕಿರು ಪರಿಚಯ. ಶಾಂತಿ ಮಾತಾಜಿಯವರು ಇವರು ಮೂಲತಃ ಶಿವಮೊಗ್ಗದವರು. ಇವರು ಮತ್ತೆ ಇವರ ಪ್ರಭು ಒಂದು ಗುರು ಆಶ್ರಯ ಭಕ್ತರಾಗಿದ್ದಾರೆ ಇವರು. ಇವರು ಸಹಿತ ಪೂರ್ಣ ಕುಟುಂಬ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಇವರು ದೇವಸ್ಥಾನದಲ್ಲಿ ಅಡಿಗೆ ಸೇವೆ, ಆಮೇಲೆ ದೇವಸ್ಥಾನದ ಸ್ವಚ್ಛತಾ ಕಾರ್ಯ, ಆಮೇಲೆ ವೈಷ್ಣವ ಸೇವೆಯನ್ನು ಸಹಿತ ಇವರು ಕುಟುಂಬ ಸಮೇತವಾಗಿ ಮಾಡ್ತಾ ಇದ್ದಾರೆ. ಇವ್ರು ಯಾವುದೇ ಸೇವೆಯನ್ನು ಕೊಟ್ಟರು ಸಹಿತ ತುಂಬಾ ಉತ್ಸಾಹದಿಂದ ಮಾಡ್ತಾರೆ. ಒಟ್ಟಿನಲ್ಲಿ ಇವ್ರ ಬಗ್ಗೆ ಹೇಳೋದಾದ್ರೆ, ಇವರ ಕುಟುಂಬ ನಮ್ಮ ಈ ದಕ್ಷಿಣ ಮಾಯಾಪುರ ಧಾಮ್ ಬಿದಿರೆ ಇದೆ ಅಲ್ವಾ, ಆ ದೇವಸ್ಥಾನಕ್ಕೆ ತುಂಬಾ ಒಂದು ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಶಾಂತಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ನರಸಿಂಹ ಭಜನೆ ಪ್ರಾರಂಭ ಮಾಡಿ ಮಾತಾಜಿ. ಮಾತಾಜಿ, ಎಲ್ಲ ಏನ್ ಹೇಳಿದ್ರು ಎಲ್ಲ ನಿಮ್ಮಿಂದ ಫಾಲೋ ಮಾಡಿ ಎಲ್ಲ ಬರೋದು ಮಾತಾಜಿ. ತುಂಬಾ ಎಂಕರೇಜ್ ಮಾಡ್ತೀರಾ, ಧನ್ಯವಾದಗಳು ಮಾತಾಜಿ. ಮಾತಾಜಿ ದಯವಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ, ದಂಡವತ್ ಪ್ರಣಾಮಗಳು. ಸ್ಟಾರ್ಟ್ ಮಾಡಲ ಮಾತಾಜಿ? ಎಸ್ ಮಾತಾಜಿ, ಸ್ಟಾರ್ಟ್ ಮಾಡಿ ಮಾತಾಜಿ. ಜೈ ನರಸಿಂಹ ಶ್ರೀ ನರಸಿಂಹ, ಜೈ ಜೈ ಶ್ರೀ ನರಸಿಂಹ ದೇವ್. ಪ್ರಹ್ಲಾದೇಶ ಜಯ ಪದ್ಮಾಮಿಕ ಪದ್ಮಭೃಂಗ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ, ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದದಾಯಿನಿ, ಹಿರಣ್ಯಕಾಶಿಪುರಕ್ಷಃ, ಶಿಲಟಂಕನಕಾಲಾಯಿ, ಇತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ, ಬಹೇ ನರಸಿಂಹ ಹೃದಯೇ ನರಸಿಂಹ, ನರಸಿಂಹಮದೀಂ ಶರಣಂ ಪ್ರಪದ್ಯೆ, ತವ ಕರ ಕಮಲವರೇ ನಕಾಂ ಅದ್ಭುತ ಶೃಂಗ, ದಾಲಿತ ಹಿರಣ್ಯಕಶಿಪು ತನುಭೃಂಗ, ಕೇಶವದೂತ ನರಹರಿ ರೂಪ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಜಯೋ ನರಸಿಂಹದೇವ್ ನರಸಿಂಹದೇವ್ ನರಸಿಂಹದೇವ್, ಜಯೋ ನರಸಿಂಹದೇವ್, ಜಯೋ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್, ಜಯೋ ಪ್ರಹ್ಲಾದ್ ಮಹಾರಾಜ್, ಜಯೋ ಜಯೋ ಪ್ರಭುಪಾದ್ 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 ಪ್ರಭುಪಾದ್, ಜಯೋ ಜಯ ಗುರುದೇವ್ 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 ಗುರುದೇವ್. ನಿತಾಯ್ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್.